ನೋಡಿ, ಆ ಬುರುಡೆ ವಿಷಯದಲ್ಲಿ ಆಟ ಆಡಬೇಡಿ. ಅದು ಯಾವುದೋ ಒಂದು ಆತ್ಮಕ್ಕೆ ಶಾಂತಿ ಸಿಗದೆ ಅಲದಾಡ್ತಾ ಇರೋ ಒಂದು ಬುರುಡೆ ಆಗಿರ್ಬೋದು. ಕೆಲವೊಂದು ಜಾಲತಾಣ, ಕೆಲವೊಂದು ಮೀಡಿಯಾದವರು ಇದನ್ನು ಏನಾದರೂ ಮಾಡಿ ಮುಚ್ಚಾಕಬೇಕು ಎಂಬ ಉದ್ದೇಶ ಮಾಡ್ತಾರೆ ಸರ್. ನೀವು ಆರಂಭದಲ್ಲಿ ಮಾಡಿದ್ದ ಏನು ಆರೋಪಗಳು, ಬುರುಡೆಯನ್ನು ತಂದು, ಬಟ್ ಈಗ ರಿಪೋರ್ಟ್ ಹೇಳ್ತಿರೋದು ಇಲ್ಲ, ನೀವೆಲ್ಲವೂ ಕೂಡ ಷಡ್ಯಂತ್ರ ಮಾಡಿದ್ದೀರಿ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ದೀರಿ. ಚಿನ್ನಯ್ಯನೇ ವಿಠಲ್ ಗೌಡ್ರಿಗೆ ಫೋನ್ ಮಾಡಿ ಫಸ್ಟ್ ಟಾರ್ಗೆಟ್ ನನ್ನನ್ನೇ ಮಾಡಿಬಿಟ್ಟಿದ್ದಾರೆ. ಈ ಬುರುಡೆ ಪ್ರಕರಣ ಇದೆಯಲ್ಲ, ಇದರ ಸಾಕ್ಷಿ ಆಗಲಿಕ್ಕೆ ಹೇಳಿದ್ರು ನನಗೆ. ನೀನೇನೋ ಒಂದು ಬುರುಡೆ ತೆಗೆದುಕೊಟ್ರೆ ನೀನು ಜೈಲು ಪಾಪ. ನಾನು ಕೊಟ್ಟ ಒಂದು ಪ್ರಕರಣ ಇಂದ ಸರಿಯಾಗಿ ತನಿಖೆ ಮಾಡಿ ಸತ್ಯ ಹೊರಗೆ ಬರ್ತಾ ಇತ್ತು. ನಾನೇ ಹೋಗಲ್ಲ ಅಂತಿದ್ದೆ ಇವತ್ತು ಜಡ್ಜ್ ಹತ್ರ. ನೀವೇ ನನ್ನನ್ನು SIT ಅವರೇ ಕೊಟ್ಬಿಡಿ. ನೀವು ಹೇಳದೇ ಇರೋದನ್ನು ಕೂಡ ಅದರಲ್ಲಿ ಸೇರಿಸಲಾಗಿದೆ ಅಂತ. ಹೌದು, ನಿಮ್ಮನ್ನ ಹೊಡೆದ್ರಂತೆ ಚಿನ್ನಯ್ಯ. ಏನು ಟಾರ್ಗೆಟ್ ಮಾಡಲಿಕ್ಕೆ ಏನು ರೀಸನ್? ನೀವು ಕಮ್ಯುನಿಸ್ಟ್ ಥಾಟ್ ನಿಮ್ಮ ಹತ್ರ ಇದೆ. ಸುತ್ತಾ ಇದೆ ಕಥೆ, ಯಾವ ಬೇಕಾದ್ರೆ ಬಂದು ನೋಡಿಬೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡಿದೆ. ಈಗ ಎಲ್ಲರೂ ಕೂಡ ಅದನ್ನು ಚಾರ್ಜ್ ಶೀಟ್ ಅಂತ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಕಂಪ್ಲೇಂಟ್ ಕೊಟ್ಟವರೇ ಈಗ ಕಂಪ್ಲೀಟ್ ಆಗಿ ಆರೋಪಿ ಸ್ಥಾನದಲ್ಲಿದ್ದಾರೆ. ಗಿರೀಶ್ ಮಠಣ್ಣವರ್, ಜಯಂತ್, ಚಿನ್ನಯ್ಯ, ಹೀಗೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದ್ರು ಕೂಡ ಜಯಂತ್ ಅವರ ಬಗ್ಗೆ ಒಂದಿಷ್ಟು ಆರೋಪಗಳು ಜೊತೆಗೆ ಅವ್ರ ಬಗ್ಗೆ ಚರ್ಚೆ ಕೂಡ ಶುರುವಾಗ್ತಾ ಇದೆ. ಸೊ ಒಂದು ಕಡೆ ಈ ರಿಪೋರ್ಟ್ ಬಗ್ಗೆ, ಇದ್ರ ಜೊತೆಗೆ ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಈಗ ಜಯಂತ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಮೊದಲನೇದಾಗಿ ಈ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳಿ. ಈ ರಿಪೋರ್ಟ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ನೀವು ಓದಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಏನಿದೆ ಈ ರಿಪೋರ್ಟಲ್ಲಿ ಫಸ್ಟ್ ಆಫ್ ಆಲ್? ಸರ್, ಇವಾಗ ಒಂದಿಷ್ಟು ಜನರ ಸ್ಟೇಟ್ಮೆಂಟ್ ಇದೆ ಸರ್ ಇದರಲ್ಲಿ. ಮತ್ತು ಚಿನ್ನಯನ್ನು ಕೋರ್ಟ್ಗೆ ಹಾಜರುಪಡಿಸಿರೋದು, ಅಲ್ಲಿಂದ ಜಾಮೀನು ಕೊಟ್ಟಿರೋದು, ಮತ್ತು ಮುನ್ನೊಂದು ವರದಿ ಕೊಟ್ಟಿದ್ದಾರೆ. ಇದು ಆ ವರದಿ ಒಂದು ಸ್ಟೇಟ್ಮೆಂಟ್ ಇದೆ ಅಷ್ಟೇ ಸರ್, ಬೇರೆ ಏನು ಇದರಲ್ಲಿ ಕಾಣಿಸ್ತಾ ಇಲ್ಲ. ನಮ್ಮೆಲ್ಲರ ಸ್ಟೇಟ್ಮೆಂಟ್ ಇದೆ ಇದರಲ್ಲಿ, ಬೇರೆ ಯಾವುದೂ ಕಾಣಿಸ್ತಾ ಇಲ್ಲ ಸರ್. ಬಟ್ ನಿಮ್ಮ ಸ್ಟೇಟ್ಮೆಂಟ್ ಇದೆ ಅಂತ ಹೇಳಿದ್ರು ಕೂಡ ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು, ನೀವು ಹೇಳದೇ ಇರೋದನ್ನು ಕೂಡ ಅದರಲ್ಲಿ ಸೇರಿಸಲಾಗಿದೆ ಅಂತ. ಫಾರ್ ಎಕ್ಸಾಂಪಲ್ ಕೊಡೋದಾದರೆ, ಈ ಬುರುಡೆ ವಿಚಾರಕ್ಕೆ ಬರೋದಾದರೆ, ಬುರುಡೆಯನ್ನು ನೀವು ದೆಹಲಿಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಕೆಟ್ಟ ಕನಸು ಬಿತ್ತು ನನಗೆ, ಕೆಟ್ಟ ಕನಸು ಬಿದ್ದಿನಿಂದ ನಾನು ಜೋರಾಗಿ ಕೂಗ್ಕೊಂಡೆ, ಈ ರೀತಿಯಾಗಿ ಕೂಡ ನಿಮ್ಮ ಹೆಸರು ಓಡಾಡ್ತಾ ಇರುವಂಥದ್ದು. ಹೌದು, ಇದ್ದು ವಿಷಯನೇ. ಕೆಟ್ಟ ಕನಸು ಬಿದ್ದಿರೋದು ಅದು ಕೆಟ್ಟ ಅಲ್ಲ, ಒಳ್ಳೆ ಕನಸದು. ಬೈ ಬೀಳಿಸುವಂಥ ಕನಸು ಅಂತ ಹೇಳ್ಬೋದು, ಕೆಟ್ಟದಂತ ಅಲ್ಲ. ಅಂಥ ಒಂದು ಸನ್ನಿವೇಶ ಅದರಲ್ಲಿ ನೋಡಿದ್ದೀನಿ ನಾನು. ಅದಕ್ಕೆ ನಾನು ಈ ಹಿಂದೆನೇ ಮಾಧ್ಯಮವ್ರಿಗೆ ಹೇಳ್ತೀನಿ, ಈ ಹಿಂದೆನೇ ನಮ್ಮ ಮೇಲೆ ತೇಜೋವಧೆ ಮಾಡ್ತಾ ಇರುವಾಗಲೇ ಹೇಳಿದೆ, ನೋಡಿ, ಆ ಬುರುಡೆ ವಿಷಯದಲ್ಲಿ ಆಟ ಆಡಬೇಡಿ. ಅದು ಯಾವುದೋ ಒಂದು ಆತ್ಮಕ್ಕೆ ಶಾಂತಿ ಸಿಗದೆ ಅಲದಾಡ್ತಾ ಇರೋ ಒಂದು ಬುರುಡೆ ಆಗಿರ್ಬೋದು. ಯಾರೋ ಯಾವುದೋ ರೀತಿಯಲ್ಲಿ ಕೊಂದು ಹಾಕಿರ್ಬೋದು. ಸತ್ಯ ಹೊರ ಬರಬೇಕು. ನಾವೇನು ಈ ಬುರುಡೆ ತಗೊಂಡೋಗಿ ಎಲ್ಲೋ ಒಂದು ಮಾರಾಟಕ್ಕೆ ಹೋಗಿಲ್ಲ. ನಾವು ಇಲ್ಲಿಂದ ಈ ಧರ್ಮಸ್ಥಳ ಗ್ರಾಮದಲ್ಲಿ ಇಲ್ಲ ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಠಾಣೆಗಳಲ್ಲಿ ನ್ಯಾಯ ಸಿಗಲ್ಲ ಎಂಬುದಕ್ಕೆ ಕೊನೆಯಾಗಿ ಚಿನ್ನಯ್ಯ ಬರುವಾಗ ಅವರೇ ಹೇಳಿದ್ರು, ಇಲ್ಲಿ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಅಂತ. ಅದರ ಪ್ರಕಾರ ಅವ್ರು ಹೇಳಿದ ಕೆಲಸ ನಾನೊಂದು ಮಾಡಿದ್ದೀನಿ. ಅದೇನು ಕೆಲಸ ಅಂತ ಮುಂದೆ ಕೋರ್ಟಲ್ಲಿ ನೋಡೋಣ. ಅವ್ರು ಸತ್ಯ ಆದರೆ ಅದು ಕೋರ್ಟಲ್ಲಿ ತಿಳ್ಬೋದಲ್ಲ ಸರ್. ಆ ಕೆಲಸಕ್ಕೆ ನಾನೊಂದು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ, ಬೇರೆ ಏನು ಮಾಡಿಲ್ಲ ಸರ್ ಅದರಲ್ಲಿ. ಅದು ಹೌದು, ಅನುಭವಿಸ್ತೀನಿ, ಕಷ್ಟ ಅನುಭವಿಸ್ತೀನಿ, ಹೋರಾಟದಲ್ಲೂ ಕಷ್ಟ ಅನುಭವಿಸ್ತಾ ಇದ್ದೀವಿ. ಅದು ಜಾಸ್ತಿ ಅಂದರೆ ಸತ್ಯಕ್ಕೋಸ್ಕರ ರಾತ್ರಿ ಆಗಲು ನಾವು ಒದ್ದಾಡ್ತಾ ಇದ್ದೀವಿ. ಆದರೆ ಕೆಲವೊಂದು ಜಾಲತಾಣ, ಕೆಲವೊಂದು ಮೀಡಿಯಾದವರು ಇದನ್ನು ಏನಾದರೂ ಮಾಡಿ ಮುಚ್ಚಾಕಬೇಕು ಎಂಬ ಉದ್ದೇಶ ಮಾಡ್ತಾರೆ ಸರ್. ಸತ್ಯ ಇರೋದು 100% ಸತ್ಯನೇ ಸರ್. ಅದು ಅಲ್ಲಿ ಆಗಿರೋದು ಸತ್ಯನೇ, ಅಲ್ಲಂತ ಹೇಳಲ್ಲ. ಪಾಟ್ಮಲ ಸಂಬಂಧಿಕರು ಆಯ್ತು, ನೀವು ಅಲ್ಲ ಆಗಿರೋದು ಸತ್ಯ. ಹೌದು, ಅಲ್ಲಿ ರೇಪ್ಗಳಾಗಿದೆ, ಮರ್ಡರ್ಗಳಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಬಟ್ ಈ ರಿಪೋರ್ಟನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನೀವು ಆರಂಭದಲ್ಲಿ ಮಾಡಿದ್ದ ಏನು ಆರೋಪಗಳು, ಬುರುಡೆಯನ್ನು ತಂದು, ಬಟ್ ಈಗ ರಿಪೋರ್ಟ್ ಹೇಳ್ತಿರೋದು ಇಲ್ಲ, ನೀವೆಲ್ಲವೂ ಕೂಡ ಷಡ್ಯಂತ್ರ ಮಾಡಿದ್ದೀರಿ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ದೀರಿ, ತೇಜೋವಧೆಯನ್ನು ಮಾಡಿದ್ದೀರಿ, ಇಡೀ ಈ ಬುರುಡೆಯನ್ನು ಹುಟ್ಟು ಹಾಕಿದ್ದು ಜೊತೆಗೆ ಇದೆಲ್ಲವೂ ಕೂಡ ಷಡ್ಯಂತ್ರ, ನಿಮ್ಮದು ಬೇರೆಯದ್ದೇ ಅಜೆಂಡಾ ಇದೆ, ನಿಮಗೆ ಬೇರೆ ಬೇರೆ ಕಂಟ್ರೀಸಿಂದ ಹಣ ಬರ್ತಾ ಇದೆ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಿ, ಇದು ಷಡ್ಯಂತ್ರ. ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತೇವೆ ಅಂತ ಯಾರು ಹೇಳ್ತಾ ಇರೋದು? ದಾಖಲೆಯಲ್ಲೇ ಇಲ್ಲ. ದುಡ್ಡು ಬಂದಿರೋ ದಾಖಲೆ ಕಾಣಿಸ್ತಾ ಇಲ್ಲ. ಇರ್ಬೇಕಲ್ಲ ಸರ್. ಎಲ್ಲ ಹೇಳ್ತಾರೆ ಅಷ್ಟು ಕೋಟಿ ಇಷ್ಟು ಕೋಟಿ ಬಂತು,
ಎಲ್ಲಿದೆ ಸರ್? ಏನೋ ಒಂದಾದ್ರೂ ಇದೆಯಾ? ತೋರಿಸ್ಬೇಕಲ್ಲ ಸರ್ ಈ ವರದಿಯಲ್ಲಿ. ಸರಿ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಒಪ್ಕೊಳ್ಳೋಣ. ಹಾಗಾದ್ರೆ ನಾನು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡಿ. ಇವಾಗ 2016ರಲ್ಲಿ VS ಉಗ್ರಪ್ಪ ಅವ್ರದ್ದು ವರದಿ ತಯಾರು ಮಾಡಿದ್ದಾರೆ. 2018ರಲ್ಲಿ ಕರ್ನಾಟಕ ಈ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಅವತ್ತು ಮುಖ್ಯಮಂತ್ರಿ ಅವರಿಗೆ ಅದನ್ನು ನೀಡಿದ್ದಾರೆ ಸರ್, ಕೊಟ್ಟಿದ್ದಾರೆ. 1 ದಿನಕ್ಕೆ ಅಲ್ಲ 3 ದಿನಕ್ಕೆ ಒಂದು ಅಸಹಜ ಸಾವು ಅಂತ ಕೊಟ್ಟಿದ್ದಾರೆ ಸರ್. ಹಾಗಾದರೆ ಅವ್ರು ಮಾಡೋ ಷಡ್ಯಂತ್ರ ಅದು ಕೊಡಿ ಸರ್. ಓಕೆ, ಆಗ ಅವರು ಮಾಡೋ ಷಡ್ಯಂತ್ರ ತಾನೇ, ಅದನ್ನು ಸೇರಿಸ್ಬೇಕಲ್ಲ ಇವಾಗ ಇದಕ್ಕೆ. ನಾನೇ ವರದಿ ಕೊಟ್ಟಿದ್ದೀವ, ನಾನು ಹೇಳ್ತೀನಲ್ಲ, ನಾನೇ RTIಯಲ್ಲಿ ತಗೊಂಡಿರೋದು. ಅದು ಕಡಿಮೆ ಅಂದರೆ 1200 ಪೇಜನೇ ಇದೆ. ಇದೇ ಥರ 3 ಪುಸ್ತಕ ಇದೆ. ಅದು ಷಡ್ಯಂತ್ರ ಹಂಗಾರೆ ಅದನ್ನು ಸೇರಿಸಿದ್ದಕ್ಕೆ ನಾನು ಇವಾಗ ಅದರ ಮೇಲೆ ಕಂಪ್ಲೇಂಟ್ ನಾನು ಮಾಡ್ತೀನಿ. ಇವಾಗ ಮಾಡಲೇಬೇಕಲ್ಲ ಸರ್. ಷಡ್ಯಂತ್ರ ಅವ್ರು ಮಾಡಿರೋದು ಹಂಗಾರೆ, ನಾವಲ್ಲ. ನಾವು ಇದ್ದ ವಿಷಯವನ್ನು ತಿಳಿಸಿರೋದು. ನೋಡಿ, ಇಲ್ಲಿ ಇಷ್ಟೆಲ್ಲ ಒಂದು ವರದಿ ಕೊಟ್ಟ ನಂತರನೂ ಇದು ತನಿಖೆ ಆಗ್ತಾ ಇಲ್ಲ. ಮಹಿಳೆಯರ ಮಕ್ಕಳ ಇದು ಭಿಕ್ಷುಕರ ಕೊಲೆ ಆಗ್ತಾ ಇದೆ, ಎಲ್ಲವೂ ಇದೆ ಅದರಲ್ಲಿ. ಆದರೂ ಯಾವುದು ತನಿಖೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಭೀಮನೇ ಅವನೇ ಬಂದರು, ಚಿನ್ನಯ್ಯನೇ ಬಂದಿರೋದು, ಯಾರು ಕರೆ ತಂದಿರೋದಲ್ಲ. ನನ್ನ ಪ್ರಕಾರ ಯಾರು ಅವನು ಕರ್ಕೊಂಡು ಬಂದಿರೋದಲ್ಲ. ನಾನು ಇವಾಗ ಹೇಳ್ತೀನಿ, ಯಾವತ್ತು ಧರ್ಮಸ್ಥಳದಿಂದ KRS ಪಕ್ಷದವರು ಪಾದಯಾತ್ರೆ ಮಾಡ್ತಾ ಇದ್ರು, ಅವತ್ತು ಸಾಯಂಕಾಲ ನಾನು ಸೌಜನ್ಯನ ಮಾವ ವಿಠಲ್ ಗೌಡ್ರವರ ಹೋಟ್ಲಿಗೆ ಹೋಗುವಾಗ, ನಾನು ಸಂಚಾರಿ ಸ್ಟುಡಿಯೋ ಇಬ್ಬರು ಹೋಗುವಾಗ ವಿಠಲ್ ಗೌಡ್ರಿಗೆ ಅವ ಕರೆ ಮಾಡಿ ಮಾತಾಡಿ ನನ್ನ ಕಿವಿಗೆ ಕೇಳಿಸ್ತೀನಿ ಸರ್. ಫಸ್ಟ್ ಇದೇ ವಿಷಯವನ್ನು ಎಲ್ಲವನ್ನೂ ಅವನೇ. ಯಾರು ಕಾಲ್ ಮಾಡಿದ್ದು? ಯಾರೋ ಚಿನ್ನಯ್ಯನೇ ವಿಠಲ್ ಗೌಡ್ರಿಗೆ ಫೋನ್ ಮಾಡಿದ್ರು ಫಸ್ಟ್ ಕಾಲ್ ಮಾಡಿ. ಏನು ಹೇಳಿದ್ರು? ಅಲ್ಲಮ್ಮ, ಇದೇ ಆ ಮಗುನು ಊತಾಕಿರೋದು, ಅಲ್ಲಲ್ಲಿ ಏನೋ ಊತಾಕಿರೋದು ಎಲ್ಲ ವಿಷಯನೂ ಪ್ರಸ್ತಾಪನೆ ಮಾಡಿದೆ ಸರ್. ಅವಾಗ ಕೇಳ್ತಾ ಇರೋ ನಾನು ಮತ್ತು ಸಂತೋಷ್ ಕೆಲವೊಂದು ವಿಷಯವನ್ನು ಡೌಟ್ ಇರೋದಲ್ಲ ಬರೆದು ಕೇಳಿಸ್ತಾ ಇದೆ, ಕೇಳಿ ಅಂತ ಈ ರೀತಿಯಲ್ಲಿ ಹೇಳಿರೋದು. ಹೌದು. ಆ ನಂತರ ನಾನು ಕೇಳಿದೆ, ಅವ ಸಿಗ್ಬೋದಾ, ಎಲ್ಲಿದ್ದಾನೆ, ಕರೆಸ್ಬೋದಾ ಅಂತ. ಆ ನಂತರ ಇಲ್ಲ, ಅವ್ರ ನಂಬರ್ ಇಲ್ಲ ಅಂತ ವಿಠಲ್ ಗೌಡ್ರು ಹೇಳಿದ್ರು. ಅಲ್ಲಿಂದ ಬಿಟ್ಬಿಟ್ಟ ಸರ್ ನನ್ನದು. ಓಕೆ, ಆ ಮಗುಂದು ಬ್ಯಾಗ್ ಇರೋ ಮಗುಂದು ಊತಾಕಿರೋ ವಿಷಯನೆಲ್ಲ ಅವನೇ ಪ್ರಸ್ತಾಪನೆ ಮಾಡಿದ್ರು. ನಾನಾಗಿ ಕೇಳಿರೋದು ಬಿಟ್ಬಿಟ್ಟೆ ನಾನು ಅಲ್ಲಿಂದ. ಕಲ್ಲೇರಿ ಪ್ರಕರಣದ್ದು ಎಲ್ಲ ಆ ನಂತರ ನನಗೆ ಸಿಕ್ಕಿರೋ ಯಾವ ಸರ್, ಮಾರ್ಚ್ 29ನೇ ತಾರೀಕು 2024-25ರಲ್ಲಿ. ಅವತ್ತು ನನಗೂ ಪರಿಚಯ ಇಲ್ಲ ಸರ್ ಒಂದು. ನಿಮಗೆ ಚಿನ್ನಯ್ಯ ಡೈರೆಕ್ಟ್ ಆಗಿ ಪರಿಚಯ ಇಲ್ಲ? ಫಸ್ಟ್ ಟೈಮ್ ಯಾವತ್ತು ನೋಡಿದ್ದು? 29ನೇ ತಾರೀಕು ಪರಿಚಯ ಆಗಿರೋದು. ಅವನಾಗಿ ಬಂದ್ಬಿಟ್ಟು ನನ್ನ ಪರಿಚಯ ಆಗಿರೋದು. ನಾನು ಹೆಲ್ಮೆಟ್ ಹಾಕಿ ನಿಂತಿರೋ ಅವನೇ ಬಂದ, ನಿಂತ ಮಾತಾಡಿಸಿದ. ನಾನು ವಕೀಲ ಕರ್ಕೊಂಡು ಹೋಗಿರೋದು. ಹೌದು, ಅಲ್ಲಿ ನನಗೆ ಪರಿಚಯ ಇಲ್ಲ ಸರ್. ಅದರ ಮಧ್ಯೆನೇ ಇದೆಲ್ಲ ಏನೆಲ್ಲ ಮೆಟ್ಟಲು ಬೇಕು ಎಲ್ಲವನ್ನು ಇವರು ಮಾಡ್ತಾ ಇದ್ರು. ಕೊನೆ ಪಕ್ಷದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕರ್ಕೊಂಡು ಹೋಗ್ಬೇಕು ಅಂತ ಸಂದರ್ಭದಲ್ಲಿ ನಾನು ಎಂಟರ್ ಆಗಿರೋದು. ಅದಕ್ಕೆ ಮುಂಚೆ ಇಲ್ಲವೇ ಇಲ್ಲ ಸರ್. ಈಗ ನೋಡಿ, ನೀವು ಇಡೀ ಪ್ರಕರಣದಲ್ಲಿ ಸೀನಿಗೆ ಬಂದಿದ್ದು ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಬುರುಡೆಯನ್ನ ಇಟ್ಕೊಂಡು. ಹೌದು, ಆ ಬುರುಡೆ ನನಗೆ ಗೊತ್ತಿಲ್ಲ ಏನಕ್ಕೆ ಕೊಟ್ಟವರಿಗೆ ಗೊತ್ತಿರುತ್ತೆ. ಈಗ ಈ ರಿಪೋರ್ಟ್ ಬಗ್ಗೆ ಹೇಳೋದಾದ್ರೆ, ಈ ರಿಪೋರ್ಟ್ ಅಲ್ಲಿ ಏನಿದೆ ಅಂದ್ರೆ, ಜಯಂತ್ ಶೆಟ್ಟಿ ಬೆಂಗಳೂರಿನಿಂದ ಅಥವಾ ಮಂಗಳೂರಿನಿಂದ ದೆಹಲಿಗೆ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ದು ಜಯಂತ್ ಶೆಟ್ಟಿ. ಯಾರ ಜೊತೆ ಅಂತ ಹೇಳಿದ್ರೆ, ಚಿನ್ನಯ್ಯ ಇದ್ರು, ಸುಜಾತಾ ಭಟ್ ಇದ್ರು, ಗಿರೀಶ್ ಮಟ್ಟಣ್ಣನವರು ಇದ್ರು. ಜಯಂತ್ ಶೆಟ್ಟಿ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ದು. ಓಕೆನಾ? ದೆಹಲಿಯಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅಥವಾ ಒಂದು ರೂಮಲ್ಲಿ ನೀವು ತಂಗಿರ್ತೀರಿ. ಆ ಸಂದರ್ಭದಲ್ಲಿ ನಿಮಗೆ ಕನಸು ಬೀಳುತ್ತೆ, ಆ ಕನಸಿಂದ ನೀವು ಬೆಚ್ಚಿ ಬೀಳ್ತೀರಿ. ಆಮೇಲೆ ನೀವು ಹೇಳ್ತೀರಿ, ಈ ಬುರುಡೆಯನ್ನ ನಾನು ತರೋದೇ ಇಲ್ಲ ಅಂತ ಹೇಳಿ ವಾಪಸ್ ಬಂದ್ಬಿಡ್ತೀರಂತೆ. ಅದಾದ ನಂತರ ರೈಲಲ್ಲಿ ಮತ್ತೆ ಹೋಗಿ ನೀವು ಆ ಬುರುಡೆಯನ್ನು ವಾಪಸ್ ತೆಗೆದುಕೊಂಡು ಬಂದಿದ್ದೀರಿ ಅಂತ ಈ ವಿಚಾರ ಓಡಾಡ್ತಾ ಇದೆ. ಇದು ಎಷ್ಟು ಸತ್ಯ ಅಂತ? ಸತ್ಯನೇ, ಅದು ಸತ್ಯ, ನಾ ಸುಳ್ಳು ಹೇಳಲಿಕ್ಕಿಲ್ಲ. ಅದ್ರ ಬ್ಯಾಗಲ್ಲಿ ಅವ್ರ ಮೆಟೀರಿಯಲ್ ಏನಂತ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಗೊತ್ತಿಲ್ಲ. ಒಂದು ಸಣ್ಣ ಪ್ರಶ್ನೆ, ಸುಜಾತಾ ಭಟ್ ಅವರು ಆ ಬ್ಯಾಗಲ್ಲಿ ಏನಿದೆ ಅಂತ ನಿಮ್ಮನ್ನ ಕೇಳಿದಂತ ಸಂದರ್ಭದಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರಂತೆ ನೀವು. ಹೌದು, ಅಂದ್ರೆ ನಿಮ್ಗೆ ಅಲ್ಲಿವರೆಗೂ ಕೂಡ ಬುರುಡೆ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ? ಅದು ನನಗೆ ಗೊತ್ತಿಲ್ಲ. ಬ್ಯಾಗ್ ಕೊಟ್ಟಿದ್ದಾರೆ, ಒಂದು ಸಾರಿ ನೋಡಿದೀನಿ ಸರ್, ಫೋಟೋ ತೆಗೆದಿದ್ದೀವಿ, ಕಳಿಸಿದೀವಿ, ಅದು ಬೇರೆ ವಿಷಯ. ಇನ್ನೊಂದು ಅದು ವಕೀಲರಿಗೆ ಕಳಿಸಿದ್ವಿ ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಆ ನಂತರ ಎಲ್ಲಿ ಕೊಡ್ಬೇಕು ಅದು ಕೊಟ್ಬಿಟ್ಟಿದ್ದೀನಿ ನಾನು. ಓಕೆ, ಆ ನಂತರ ತಿರ್ಗಾ ಕೊಟ್ಟರು ಬ್ಯಾಗು. ಅದೇನು ಬ್ಯಾಗ್ ನಾನು ತಿರ್ಗಾ ಓಪನ್ ಮಾಡಿ ನೋಡಿಲ್ಲ. ಫಸ್ಟ್ ಟೈಮ್ ಕೊಟ್ಟಿದ್ದ ಬ್ಯಾಗಲ್ಲಿ ಬುರುಡೆ ಇದ್ದು ಸತ್ಯ? ಹೌದು, ಅದು ಓಪನ್ ಮಾಡಿದೀವಿ, ಅದು ಫೋಟೋ ಕಳಿಸಿದೀವಿ. ನೆಕ್ಸ್ಟ್ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಬ್ಯಾಗ್ ಕೊಟ್ಟಿದ್ರು, ಬಟ್ ಆ ಬ್ಯಾಗಲ್ಲಿ ಏನಿದೆ ನಾನು ನೋಡಿಲ್ಲ ಕೊನೆ ತನಕ ನಾನು ನೋಡಿಲ್ಲ. ಮತ್ತೆ ನೀವು ದೆಹಲಿಯಲ್ಲಿ ಹೋಗ್ಬಿಟ್ಟು ಆ ರೂಮಲ್ಲಿ ನಂಗೆ ಕನಸು ಬಿತ್ತು, ಬುರುಡೆ ಇದ್ದ ವಿಷಯ ಯಾವುದು? ಅದಿರುವಾಗಲೇ ಕನಸು ಬೀಳ್ಬೇಕಂತ ಇದೆಯಾ? ಬುರುಡೆ ಕಾಟ ನೋಡಿಲ್ಲ. ಅದರಲ್ಲಿ ಏನಿದೆ ಅಂತ ಬುರುಡೆ ಅಂತ ಹೇಳಿದ್ರೆ ಆಗಿರ್ಬೋದು, ಅದು ನಾನು ನೋಡಿಲ್ಲ. ಓಕೆ, ಆಯ್ತು. ಈಗ ಚಿನ್ನಯ್ಯ ಸ್ವತಃ ಕಾಲ್ ಮಾಡ್ಕೊಂಡ್ ಬಂದ ವಿಠಲ್ಗೌಡಗೆ ಅಲ್ವಾ? ಹೌದು. ಈಗ ಇಡೀ ಪ್ರಕರಣದಲ್ಲಿ ಮೇನ್ ಯಾರು? ಚಿನ್ನಯ್ಯ ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದದ್ದು. ಹೌದು, ಶವಗಳನ್ನ ನಾನು ತೋರಿಸ್ತೀನಿ, ಅಸ್ಥಿಪಂಜರ ತೋರಿಸ್ತೀನಿ ಅಂತ ಹೇಳಿ. ಈಗ ಇಡೀ ಚಿನ್ನಯ್ಯನೇ ನಿಮ್ಮ ವಿರುದ್ಧ ನಿಂತ್ಕೊಂಡಿದ್ದಾನೆ. ಇದು ಯಾಕಾಯ್ತು? ಮತ್ತೆ ಇನ್ನೊಂದು ಸಣ್ಣ ಪ್ರಶ್ನೆ,
ಚಿನ್ನಯ್ಯ ನಿಮ್ಮನ್ನ ಹೊಡೆದಿದ್ದಾರಂತೆ, ಹೌದಾ? ನಿಮ್ಮನ್ನ ಹೊಡೆದ್ರಂತೆ ಚಿನ್ನಯ್ಯ? ಅಲ್ಲ, ಚಿನ್ನಯ್ಯ ಹೊಡೆದಿರೋದು, ಚಿನ್ನಯ್ಯನಿಗೆ ಹೊಡೆದು ಚಿನ್ನಯ್ಯ ನನಗೆ ಹೊಡೆದು. ನಿಮ್ಗೆ ಹೊಡೆದು ಚಿನ್ನಯ್ಯ? ಚಿನ್ನಯ್ಯ ನನಗೆ ಹೊಡೆರೋದು. ಚಿನ್ನಯ್ಯನಿಗೆ SP ಸೈಮನ್ ಅವರು ಹೊಡೆದಿದ್ದಾರೆ. SIT ಸೈಮನ್ SP ಆಗಿದ್ದವರು ಅವರು ಹೊಡೆದು, ಆ ನಂತರ ಅವ ನನಗೆ ಹೊಡೆದ್ರು. ಹೊಡ್ಸಿದ್ದ? ಹೌದು. ಅಲ್ಲ, ಈಗ ಸತ್ಯನೇ ಇದು. ನಾನು ಒಂದು ಪ್ರಶ್ನೆ. ಈಗ ಚಿನ್ನಯ್ಯಗೆ ಹೊಡೆದಿದ್ರು, ಹೌದು. ಅದಾದ ನಂತರ ಚಿನ್ನಯ್ಯ ನಿಮಗೆ ಹೊಡೆದ್ರು. ಹೌದು. ಇದನ್ನ ಚಿನ್ನಯ್ಯ ಹೊಡೆದ್ರು ಅಂತ ಹೇಳ್ಬೇಕಾ ಅಥವಾ ಹೊಡೆಸಿದ್ರು ಅಂತ ಹೇಳ್ಬೇಕಾ? ಯಾರು ಅದು ಹೊಡೆಸಿರೋದು? ಹೊಡೆಸಿರೋದು. ಅಂದ್ರೆ ಪೊಲೀಸ್ ಅವರು, SIT ತಂಡದವರು ನಿಮ್ಮನ್ನ ಹೊಡೆಸಿದ್ರು? ಹೌದು, ಹೊಡೆಸಿರೋದು. ಅದು ಹೊಡೆಸಿದ್ರು, ನೇರವಾಗಿ ಹೊಡೆದಿಲ್ಲ. ಏನ್ ರೀಸನ್, ಏನಾಯ್ತು? ಅದನ್ನ ಕೇಳಿದ್ರು, ನನಗೆ ಬಂದ್ಬಿಟ್ಟು ಕೇಳುದು, ನೀನ್ ಮಾಡ್ರಲ್ವಾ ಅಂತ. ನನಗೆ ವಿಷಯನೇ ಗೊತ್ತಿಲ್ಲ, ಅವನಿಗೆ ಗೊತ್ತಿರೋ ವಿಷಯನೇ ಷಡ್ಯಂತ್ರ ಅಂತ. ಏನು ಷಡ್ಯಂತ್ರ? ನಾನು ಅವಾಗ ಕೇಳಿದೆ, ನೀನೇ ತಾನೇ ಇದಷ್ಟೆಲ್ಲ ಮಾಡಿ ಹಾಕ್ರಿ, ನೀನೇ ತಾನೆ ಅಂತ ನಾನು ಹೇಳಿದೆ. ಅವ ಮಾತಿನ ಚಕಮಕಿ ಆಯ್ತು. ಈ ವಿಷಯ ಆಗುವಾಗ ಇವರು ಅವನಿಗೆ ಹೊಡೆದು ಕೇಳೋ ಅಂತ. ಆ ರೀತಿಯಲ್ಲಿ ಅವನಿಗೆ ಚಿನ್ನಯ್ಯನಿಗೆ ಹೊಡೆದು ನನಗೆ ಹೊಡೆಸಿರೋದು. ಚಿನ್ನಯ್ಯನಾಗಿ ಹೊಡೆದಲ್ಲ. ಹೊಡೆಸಿದ್ದು ನಮ್ಮನ್ನ ಹೊಡೆಸಿರೋದು SIT ತಂಡದವರೇ ಹೊಡೆಸಿದ್ದು. ಹೌದು. ಅದಾದ ನಂತರ ಏನಾಯ್ತು? ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಏನಾದ್ರು? 2 ದಿನ ಆ ಥರ ಒಂದು ವಿಷಯ ಇತ್ತು ಸರ್. 2 ದಿನ ಆ ನಂತರ ನಾನು ಚೆನ್ನಾಗಿದ್ರು ಬರಲ್ಲ. ಆ ನಂತರ ನಾನು ಈ ವರದಿ ಕೊಡೋ ಮುಂಚೆ ನಾನು ಇದು ಕೊಟ್ಟಲ್ಲ, ಯಾವುದೋ ದೂರು ಕೊಟ್ಟಿದ್ದೀನಲ್ಲ ಸರ್ ಹೊಡೆದ ವಿಷಯಕ್ಕೆ. ಆ ನಂತರ ಇದೆಲ್ಲ ಚೇಂಜ್ ಆಗಿರೋದು. ಇಲ್ಲಿ ನಾನು ವಿಡಿಯೋ ರೆಕಾರ್ಡ್ ಅದು ತೆಗಿಸಿ ನೋಡ್ಲಿ, ಇದಾದ್ರು ಮ್ಯಾಚ್ ಮಾಡಲಿ ಅವರು. ಏನಕ್ಕೋಸ್ಕರ ಗೊತ್ತಾಗ್ತದೆ, ನನ್ನ ಇದು ವಿಷಯ ಓದಿದರೆ ಟಾರ್ಗೆಟ್ ನನ್ನನ್ನೇ ಮಾಡಿಬಿಟ್ಟಿದ್ದಾರೆ. ಆಯ್ತು. ಈಗ ನೀವು ಟಾರ್ಗೆಟ್ ಅನ್ನೋ ಪದವನ್ನ ಯೂಸ್ ಮಾಡಿದ್ರಲ್ವಾ? ಹೌದು. ಈಗ 1100 ಪುಟಗಳಿದೆ. ಹೌದು. ಓಕೆನಾ? ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಕೊಟ್ಟಿದ್ರೆ ನೀವು ನನಗೆ. 1100 ಪುಟಗಳು ಎಕ್ಸಾಕ್ಟ್ ಆಗಿ ಇರುವಂಥದ್ದು. ಮೇಲ್ನೋಟಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಇವರು ಅಂತ ಹೇಳಿ ನಿಮ್ಮ ಹೆಸರು ಬಂದಿದೆ. ಚಿನ್ನಯ್ಯ ಹೆಸರು ಬರ್ದಿದೆ, ಗಿರೀಶ್ ಮಠನವರು, ಮಹೇಶ್ ನೋಡಿ ಇವರ ಹೆಸರೆಲ್ಲ ಬಂದಿದೆ. ಈ ಪೈಕಿ ನೀವು ಹೇಳ್ತಿರೋದು ಇಲ್ಲ ನನ್ನನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ. ಏನು ಟಾರ್ಗೆಟ್ ಮಾಡ್ಲಿಕ್ಕೆ ಏನು ರೀಸನ್? ಹೇಳಿದ್ವಲ್ಲ, ಒಂದು ದೂರು ಕೊಟ್ಟಿದ್ದೀವಲ್ಲ. ಯಾವ ದೂರು? ಇವಾಗ SIT ವಿರುದ್ಧ. SIT ವಿರುದ್ಧ ದೂರು ಕೊಟ್ಟಿದ್ದಕ್ಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಅದಾಗಿರ್ಬೇಕು. ಇಲ್ಲ, ನನಗೆ ಹೇಳಿದ್ರು ಸಾಕ್ಷಿ ಆಗು ಅಂತ ಹೇಳಿದ್ರು. ಈ ಪ್ರಕರಣ ಯಾವ ವಿಚಾರದಲ್ಲಿ ಸಾಕ್ಷಿಗೆ? ಈ ವಿಷಯದಲ್ಲಿ ಈ ಬುಡ ಪ್ರಕರಣ ಇದೆಯಲ್ಲ, ಇದ್ರ ಸಾಕ್ಷಿ ಆಗ್ಲಿಕ್ಕೆ ಹೇಳಿದ್ರು ನನಗೆ. ಸಾಕ್ಷಿ ಅಂದ್ರೆ ನಾನು ಕೇಳಿದೆ ಏನಕ್ಕೆ, ಯಾವ ತರ ಅಂತ ಕೇಳಿದ್ರು. ಅಲ್ಲ, ಅವಾಗ ಗಿರೀಶ್ ಅವರು ಮಹೇಶನ್ನು ಆರೋಪಿ ಆಗ್ತಾರೆ, ನೀನು ಸಾಕ್ಷಿ ಆದ್ರೆ ಸಾಕು, ಅಪ್ರೂವಲ್ ಆಗಂತ. ಹೌದು, ಕೇಳಿದ್ರು. ನಾನು ಹೇಳಿದೆ, ನಾವು ಒಟ್ಟಿಗೆ ಹೋರಾಟದಲ್ಲಿ ಇದ್ದು ಆ ಕಷ್ಟ ಬರುವಾಗ ನಾನು ಬಿಟ್ಟು ಸರಿಯಲ್ಲ, ನಾನು ಆಗಲ್ಲ ಅಂತ ಹೇಳಿದೆ. ಓಕೆ, ಅದಕ್ಕೆ ಆಗಿರ್ಬೋದು. ಅದಕ್ಕೆ ನಿಮ್ಮ ಟಾರ್ಗೆಟ್ ಮಾಡಿ, ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಉದ್ದೇಶಕ್ಕೆ ಮಾಡಿರೋದು. ಓಕೆ, ನಿಮ್ಮ ವಿಚಾರ ಏನು ಪ್ರಸ್ತಾಪ ಮಾಡಿದ್ದಾರೆ ಇದರಲ್ಲಿ? ನನ್ನ ವಿಷಯವನ್ನೆಲ್ಲ ತಗೊಳ್ಳೋದು ಹೇಳ್ತೀನಿ ಸರ್. ಇವಾಗ ಇದರಲ್ಲಿ ಕೊಟ್ಟಿರೋದೇನಂತ ಹೇಳಿದೆ, ಚಿನ್ನಯ್ಯನನ್ನು ನಾನು ನನ್ನ ಮನೆಗೆ ಕರೆಸಿ ಅಲ್ಲಿ ಕ್ಯಾಮ್ರಾ ಇದಿತ್ತು, ಯಾವುದೋ ಲೈಟಿಂಗ್ಸ್ ಎಲ್ಲ ಇತ್ತು. ಅಂದರೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೆ, ಇದಕ್ಕೆ ತಂದಿಟ್ಟರು ಸರ್. ಮನೆಯ ಲೈಟೆಲ್ಲ ಆಫ್ ಮಾಡಿ ಈ ಲೈಟನ್ನು ಹಾಕಿಸಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಮನೆಯಲ್ಲಿ ಇಟ್ಟುಕೊಂಡಿದ್ದ ಫೋಕಸ್ ಲೈಟ್ಗಳನ್ನು ಹಾಕಿಕೊಂಡು ವಿಡಿಯೋ ಮಾಡಿರ್ತೇನೆ, ಯಾರೋ ಚಿನ್ನಯ್ಯನಿಂದ. ಆ ವಿಡಿಯೋದಲ್ಲಿ ಸೌಜನ್ಯ ಕೊಲೆಕೊಮ್ಮ, ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆಯವರು ರೇಪ್ ಮಾಡಿ ಕೊಲೆ ಮಾಡಿಸಿರುತ್ತಾರೆ. ಗೊತ್ತಾಯ್ತಲ್ಲ? ಓಕೆ, ಕೊಲೆ ಮಾಡಿಸಿರುತ್ತಾರೆ. ಧರ್ಮಸ್ಥಳದಲ್ಲಿ ಹಲವು ಎನಗಳನ್ನು ಊತಾಕಿರುತ್ತೇನೆ ಎಂದು ಚಿನ್ನನ ಕಡೆಯಿಂದ ಹೇಳಿಸಿ ವಿಡಿಯೋ ಮಾಡಿಸಿಕೊಂಡಿರುತ್ತೇನೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಚಿನ್ನಯ್ಯನನ್ನ ನೀವು ಕೂಡಿಸ್ಕೊಂಡು ಈ ರೀತಿಯಾಗಿ ಹೇಳಿಸಿ ವಿಡಿಯೋ ಮಾಡಿಸಿದ್ದೀರಿ ಅಂತ. ಹೌದು, ಇದರ ಅರ್ಥ. ಹೌದು, ಅಂದ್ರೆ ನಾನು ಅವನಿಗೆ ಹೇಳಿಕೊಟ್ಟು ಮಾಡಿಸುವ ರೀತಿಯಲ್ಲಿ. ಹೌದಲ್ಲ ಎಂದು ಅಂತ ಹಲವಾರು. ಆಮೇಲೆ ಆ ಸಮಯ ಚಿನ್ನ ವಿಡಿಯೋ ಏಕೆ ಬೇಕು ಎಂದು ಕೇಳಿದಾಗ, ಮುಂದೆ ನನಗೆ ಮತ್ತು ನಿನಗೆ ಅಪಾಯ ಬಂದಾಗ ಉಪಯೋಗವಾಗುತ್ತೆ ಎಂದು ಹೇಳಿದನು ನಾನು. ನೀವು ಹೇಳಿದ್ರಂತೆ. ನನಗೇನು ಎಷ್ಟು ಸತ್ಯ ಇದರಲ್ಲಿ? ಎಷ್ಟು ಸತ್ಯ ಆಯ್ತು? 100ಕ್ಕೆ 100 ಇದು ಸುಳ್ಳು. ಮತ್ತೆ ನೀವು ಹೇಳಿದ 100ಕ್ಕೆ 100 ಸುಳ್ಳು. ವಿಡಿಯೋ ಮಾಡಿರೋ ಸತ್ಯ, ವಿಡಿಯೋ ಮಾಡಿರೋ ಸತ್ಯ, ನೀವು ಸತ್ಯ, ಅದು ಒಪ್ಕೊಳ್ತೀನಿ. ನಾನು ಸ್ಯಾಮ್ಸಂಗ್ ಮೊಬೈಲ್ ತಗೊಂಡಿದ್ದೀನಿ 28 ತಾರೀಕು. ಇವಾಗ ಬರುವ ವಿಷಯ ನನಗೆ ಗೊತ್ತಿಲ್ಲ. ಓಕೆ, ಬೆಂಗಳೂರು ಬರುವ ವಿಷಯನೇ ಗೊತ್ತಿಲ್ಲ. 9:09 ಗಿರೀಶ್ ಅವರು ಫೋನ್ ಮಾಡಿ ಈ ಥರ ಇದ್ದಾರೆ, ಕರ್ಕೊಂಡೋಗಿ ದೆನ್ಜೆ ಆಫೀಸ್ ಬಿಡಿ ಅಂತ ಹೇಳಿದ್ರು. ಅಲ್ಲವ್ರಿಗೆ ವಿಷಯನೇ ಗೊತ್ತಿಲ್ಲ ನನಗೆ. 28 ತಾರೀಕು ಸಾಯಂಕಾಲ ನಾನು ನನ್ನ ಮಗಳು ಹೋಗಿ ಮೊಬೈಲ್ ಹ್ಯಾಂಗ್ ಆಗ್ತಾ ಮುಂಚಿದ ಇದಾಗ್ತಾ ಇದೆ, ಅದಕ್ಕೋಸ್ಕರ ಅದಕ್ಕೆ ಮೆಮೊರಿ ಕಾರ್ಡನ್ನು ಹಾಕ್ಸೋಣ, ಏನೋ ವ್ಯವಸ್ಥೆ ಮಾಡೋಣ ಅಂತ ಹೋಗಿರೋದು. ಅವಾಗ ಶಾಪರ್ ಹೇಳಿದ, ಅಲ್ಲ ನಿಮಗೆ ಮೊಬೈಲ್ ತಗೊಳ್ಬೋದಲ್ಲ, ಇದು ಡೌನ್ ಪೇಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ, ತಗೊಳ್ಳಿ ಅಂತ. ಆ ಥರ ತಗೊಂಡ್ರು ಸರ್. ಇವರ ಪ್ರಕಾರವಾಗಿ ನಾನು ಇದೇ ವಿಷಯಕ್ಕೆ ತಂದಿರೋದಂತ ಇವರು ಮನುಷ್ಯ ಮಾಡ್ತಾರೆ.
ತಗೊಂಡಿರೋದು ಮಾಡೇ ಇಲ್ಲ. ಅದು ಅಲ್ಲದೆ ವಿಡಿಯೋ ಮಾಡಿ ಆದ ನಂತರ ಹೇಳಿದ್ದೀನಿ ನಾನು, ಯಾರಿಗೆ ಹೇಳ್ಬಾರ್ದು ಅಂತ ಹೇಳಿದೆ. ಆದರೂ ಇವರು ಗಿರೀಶ್ ಅವ್ರಿಗೆ ಹೇಳಿದ್ರು, ಆಮೇಲೆ ಡಿಲೀಟ್ ಮಾಡಿಸ್ತಾರೆ. ಅದೆಲ್ಲ ಪಾಯಿಂಟ್ ಇದೆ ಇದರಲ್ಲಿ. ವಿಡಿಯೋ ನನ್ನ ಹತ್ರ ಇಲ್ಲ ಅದು. ಮತ್ತಿನ್ನೇನು ಸರ್, ಇದೇನಕ್ಕೆ ಈ ಥರ ಪಾಯಿಂಟ್ ಹಾಕಿರೋದಂಗೆ ನನ್ನ ಟಾರ್ಗೆಟ್ ಅಲ್ವಾ ಸರ್ ಅದು? ನೀವು ನಾನೇ ನಾನೇ ಮಾಡಿರೋದು. ಮಾಡಬೇಕಾದ್ರೆ ಈ ಉದ್ದೇಶ ಏನಾಗಿರ್ಬೋದು? ವಿಡಿಯೋ ತಗೊಳ್ಳಿ, ನಂದು ವಿಡಿಯೋ ಆಗಿದೆ, ವಿಡಿಯೋ ತಗೊಳ್ಳಿ ಸರ್. ಇನ್ನೂ ಹೇಳ್ತೀನಿ ಸರ್. ಓಕೆ, ಇನ್ನೊಂದು ಪಾಯಿಂಟ್ ಕೊಡ್ತೀವಿ. ಅಭಿಷೇಕು 16ನೇ ತಾರೀಕು, 16ಕ್ಕೆ ಮುಂಚೆನ ಪರಿಚಯ ಆದ. ಫೋನ್ ಮಾಡ್ತಾ ಇದ್ದ. ಓಕೆ, ಅವಾಗ ಗಿರೀಶ್ ಅವರು ಅವ್ರದ್ದು ಬೈಟ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಅವಾಗ ಏನು ಟೈಮಿಲ್ಲ, ಬಿಸಿ ಇದ್ದೀನಿ. ಆಮೇಲೆ ನೋಡ, ಆ ನಂತರ ಕೇರಳ ಮೂಡಾವ್ ಯಾವುದೊಂದು ದೇವಸ್ಥಾನಕ್ಕೆ ಹೋಗಿದ್ದೆ ನಾವು. ದೇವಸ್ಥಾನಕ್ಕೆ ಇವನು ಅಲ್ಲಿಗೆ ಬಂದವಾಗ ಅನೀಶ್ ಒಂದು ಫ್ರೆಂಡ್ ಇದ್ದ, ಅವನ ಅಪ್ಪನ ಆ್ಯಕ್ಷನ್ ಮಾಡಿ ಕೊಂದಿರೋ ವಿಷಯವನ್ನು ಸ್ವಲ್ಪ ಪ್ರಸ್ತಾವ ಮಾಡ್ತಾ ಇದ್ದೆ ನಾವು, ಯಾವ ಥರ ಆಗಿರೋದು ಏನಂತ. ಅಲ್ಲಿ ಮೂಡುಬಿದ್ರೆ ಪೊಲೀಸವರು ಹೇಳಿದ್ರು ಈ ಥರ ಎಲ್ಲ ಆಗಿರೋದಂತ. ಈ ವಿಷಯವನ್ನು ಮಾತಾಡ್ಸೋಣ ಹೋಗುವಾಗ ಇದರಲ್ಲೂ ಸೇರಿಸ್ತಾರೆ ಅನ್ನೋದ ಸೌಜನ್ಯ ಬುರುಡೆ ವಿಷಯ ಇತ್ಯಾದಿಗಳ ಬಗ್ಗೆ ವಿಡಿಯೋ ಮಾಡ್ಬೇಕಂತ. ಏನಕ್ಕೆ ಸ್ವಾಮಿ ಅಲ್ಲೆಲ್ಲ ಬುರುಡೆ ವಿಷಯ ಸೇರಿಸಿದ್ರು? ಆ ವಿಷಯನೇ ಗೊತ್ತಿರಲ್ಲ ಸ್ವಾಮಿ. ನಂತರ ಬಂದು ನಾನು ಧರ್ಮಸ್ಥಳ ಕಾಡಲ್ಲಿ ಹೋಗೋಣ ಅಂತ ಬಂದೆ. ತಿರ್ಗಾ ಅವನ ಪರಿಚಯ ಆಯ್ತಲ್ಲ ಸರ್. ಪರಿಚಯ ಆದಮೇಲೆ ಅವತ್ತು ಡಿ ಕೆ ಶಿವಕುಮಾರ್ ಬಂದರು. ಅವಾಗ ಸಂತೋಷು, ನಾನು, ಅಭಿಷೇಕು ಮತ್ತು ಅವರ ಸೌಜನ್ಯ ತಮ್ಮ ಎಲ್ಲ ಡಿ ಕೆ ಶಿವಕುಮಾರ್ಗೆ ಒಂದು ಮನೆ ಮಾಡಿ ಬಂದಿದ್ದೀವಿ. ಬಂದ ನಂತರ ಇವನೇ ತಲತಂತ ಅಭಿಷೇಕು ಜಯಂತನ ಬನ್ನಿ ಹೋಗೋಣ. ನನಗೆ ಎಲ್ಲಿ ಅಂತ ಗೊತ್ತಿಲ್ಲ ಕಣ, ಇವು ಬೇಡ ಇಲ್ಲ ಕೇಳೇ ಇಲ್ಲ. ಲಾಸ್ಟಿಗೆ ಅಂತ ಹೋಗೋಣ ಅಂತ ಕರ್ಕೊಂಡು ಹೋದೆ. ಅದು ಅವನ ಮುಖಾಂತರ ಹೋಗಿರೋದು ಸರ್, ನಾನು ಅಲ್ಲ. ಆದರೂ ಇಲ್ಲಿ ಪಾಯಿಂಟ್ ಹಾಕಿರಿ ಏನಂತ ಹೇಳಿದ್ರೆ, ಅಭಿಷೇಕು ಧರ್ಮಸ್ಥಳದಲ್ಲಿ ಇರುವುದರಿಂದ ಇಲ್ಲಿಯ ಕಾಡುಗಳಲ್ಲಿ ಹೆಣಗಳು ಇರ್ತವೆ. ಧರ್ಮಸ್ಥಳದವರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ನೇಣು ಹಾಕಿರ್ತಾರೆ ಎಂದು ಸುಳ್ಳು ಮಾಹಿತಿಯ ವಿಡಿಯೋವನ್ನು ಮಾಡಬೇಕು. ಗೊತ್ತಾಯ್ತಲ್ಲ, ಸುಳ್ಳು ಮಾಹಿತಿಯ ವಿಡಿಯೋವನ್ನು ನಾನು ಮಾಡಬೇಕು. ಅವನು ಮಾಡಿಸಲಿಕ್ಕೆ ನಾನು ಹೇಳ್ತಾ ಇರೋದು, ಮಾಡಬೇಕು ಎಂದು ಯೋಚನೆ ಮಾಡಿದೇನು. ಅದೇ ದಿನ ಸಂಜೆ ಕುದಿಬೆಟ್ಟು ಹೋಗುವ ರಸ್ತೆ ಬಳಿ ಇರುವ ಅರಣ್ಯಕ್ಕೆ ವಿಡಿಯೋ ಮಾಡಿಸುವ ಉದ್ದೇಶದಿಂದ ಹೋಗಿರ್ತೇನೆ. ಅದೇನು ಸಮಯ ಅದು ಮಾಡಿಸೋ ಉದ್ದೇಶದಿಂದಲೇ ಅಂತಲ್ಲ. ಹಂಗಾರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದೇವೆ ನಾನು. ನನಗೇನು ಟಾರ್ಗೆಟ್, ಅವನ್ನ ಟಾರ್ಗೆಟ್ ಮಾಡಿ ನನಗೇನು ಸ್ವಾಮಿ ಅದು ಮಾಡಬೇಕು? ಅದು ಹೇಳಿ. ನಾನು ಅದಕ್ಕೆ ಬಂದಿರೋದಲ್ಲ, ಯಾವನ್ನ ಟಾರ್ಗೆಟ್ ಮಾಡೋ ಉದ್ದೇಶ. ಆಗಿರೋ ಘಟನೆಯನ್ನು ಜನಕ್ಕೆ ತಿಳಿಸ್ಬೇಕು, ನ್ಯಾಯಾಲಯಕ್ಕೆ ತಿಳಿಸ್ಬೇಕು, ಸತ್ಯ ಹೊರಬೇಕು ಉದ್ದೇಶ ಮಾತ್ರ ಹೋರಾಟ ಮಾಡ್ತಾ ಇದ್ದೀನಿ. ಆಯಿತು, ನೀವು ಸತ್ಯವನ್ನ ಹೊರಗಡೆ ತೆಗಿಬೇಕು ಅಂತ ಹೇಳಿದ್ರೆ ನಿಮಗೆ ಮುಖ್ಯವಾಗಿ ಇದ್ದಿದ್ದು ಮತ್ತೆ ಇಡೀ ರಾಜ್ಯ ಇಡೀ ದೇಶ ನೋಡಿದ್ದೇನು ಅಂತ ಹೇಳಿದ್ರೆ ಚಿನ್ನಯ್ಯ ಒಂದಿಷ್ಟು ಸ್ಪಾಟ್ಗಳನ್ನ ತೋರಿಸ್ತಾ ಅಲ್ಲಿ ಏನಾದ್ರೂ ಸಿಕ್ಕಿದ್ದಿದ್ರೆ ನಿಮ್ಮ ಮಾತಲ್ಲಿ ಒಂದು ನಂಬಿಕೆ ಇರ್ತಿತ್ತು ಅಂತ. ಬಟ್ ಏನು ಸಿಗ್ಲಿಲ್ವಲ್ಲ? ಹೌದು. ಮತ್ತೆ ಹೆಂಗ್ ನಂಬಲಿಕ್ಕೆ ಸಾಧ್ಯ? ಅಲ್ಲ, 6ನೇದಲ್ಲೂ 14ರಲ್ಲೂ ಸಿಕ್ಕಿತಾ, 6-14 ಸಿಕ್ಕಿತಾ. ತಿರ್ಗಾ ಏನು ವಿಠ್ಠಗೌಡರು ಬುರುಡೆಯಲ್ಲಿಂದ ತಂದಂತ ಹೇಳ್ತಿದ್ವಲ್ಲ, ಆ ಜಾಗದಲ್ಲಿ ಎಷ್ಟು ಸಿಕ್ಕಿತ್ತು ಸರ್? ಹಂಗಾರೆ ಅದೆಲ್ಲ ಸುಳ್ಳು? ಹಂಗಾರೆ ಅದೆಲ್ಲ ಅಲ್ಲ ಸುಳ್ಳ. ಅಲ್ಲಿ ಫಸ್ಟಿಗೆ ಹೋಗುವಾಗಲೇ ಒಂದು 2 ತೋರಿಸಿದಾರಲ್ಲ, ತಿರ್ಗಿ ಬರುವಾಗ ಒಂದು 5-6 ತೋರಿಸಿದಾರಲ್ಲ, ಅದೆಲ್ಲ ಏನು ಸ್ವಾಮಿ? ಹಂಗಾರೆ ಅದು ವೇಸ್ಟಾ? ಹಂಗೆ ಮನುಷ್ಯ ಜೀವಕ್ಕೆ ವ್ಯಾಲ್ಯೂ ಇಲ್ವಾ? ಹಂಗಾರೆ ಅದು ಸುಳ್ಳಾಗಿ ಹೇಳಿ ಸರ್. ಹಾಗಾದ್ರೆ ಮಾಬಳ ಶೆಟ್ಟಿ ಅವರು ಹೇಳ್ತಾ ಇದಾರಲ್ಲ, ನಾನು 70 ಏನವನ್ನು ಇಲ್ಲೇ ಊತಾಕಿನಿ ಅಂತ ಮರಣದ ಪ್ರಶ್ನೆ. ಅದೇನು ಸ್ವಾಮಿ? ಅಲ್ಲೇ ಇನ್ನೊಬ್ಬ ಹೇಳ್ತಾ ಇದ್ದಾರಲ್ಲ. ಜಯಂತ್ ಸರ್, ಒಂದೇ ಒಂದು ಪ್ರಶ್ನೆ. ಈಗ ಚಿನ್ನಯ್ಯ ಬಂದು ಸ್ಪಾಟ್ಗಳನ್ನ ತೋರಿಸ್ತಾ ಏನೂ ಸಿಗ್ಲಿಲ್ಲ. ಬಟ್ ಚಿನ್ನಯ್ಯ ಈ ಸ್ಪಾಟ್ಗಳನ್ನ ತೋರಿಸೋದಕ್ಕೂ ಮೊದಲೇ ಅಲ್ಲಿ ಈ ಹಿಂದೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದಂಥವ್ರು, ಅವ್ರ ಹೆಸರು ನೆನಪರ್ತಿಲ್ಲ. ಬಟ್ ಅವ್ರು ಏನ್ ಮಾಡಿದ್ರು, ಇಲ್ಲ ನಾವು ಕಾಡಲ್ಲಿ ಆಗಾಗ ಒಂದಿಷ್ಟು ಶವಗಳನ್ನ ಊತ ಹಾಕಿದ್ದೀವಿ ಅಂತ ಹೇಳಿ. ಅಟ್ಲೀಸ್ಟ್ ಅವಾದ್ರೂ ಸಿಗ್ಬೇಕಿತ್ತಲ್ಲ, ಯಾಕೆ ಸಿಗ್ಲಿಲ್ಲ ಅಂತ? ಯಾವ್ದು ಈಗ ಊತ ಹಾಕಿರೋದಂತ ಊತ ಹಾಕಿದ್ದೀವಿ ಅಂತ ಮೊದ್ಲೇ ಅಲ್ಲಿನ ಗ್ರಾಮ ಉಪಾಧ್ಯಕ್ಷರು ಹೇಳ್ತಾರೆ, ನಾವು ಊತ ಹಾಕಿದ್ದೀವಿ ಅಂತ ಹೇಳ್ತಾರೆ. ಬಟ್ ಊತ ಹಾಕಿದ್ರೆ ಅಟ್ಲೀಸ್ಟ್ ಅವಾದ್ರೂ ಸಿಗ್ಬೇಕಿತ್ತಲ್ಲ? ಅದಲ್ಲ ಸಿಗ್ಬೇಕಾದ್ರೆ ನಾನು ನಿಮ್ಮ ಹತ್ರನೇ ಕೇಳೋಣ, ಅದ ಸಿಗ್ಬೇಕಿತ್ತಲ್ಲ. ಹೌದು, ನಾನು ಹೇಳ್ತೀನಿ, ಅಲ್ಲಿ ಕರೆಕ್ಟ್ ಆದ ಜಾಗವನ್ನು ತೋರಿಸಿಕೊಟ್ಟಿಲ್ಲ. ಅದಕ್ಕೆ ಮುಂಚೆನೆ ಇವನ್ನು ಗೆದರಿಸಿಬಿಟ್ರು. ಬೆದರಿಸಿದ್ದಾರೆ ಮೊದಲೇ. ಹೌದು, ಅದನ್ನು ಗಿರೀಶ್ ಮಠನವರು ಹೇಳ್ತಾ ಇದ್ದಾರೆ. ನೀನೇನೋ ಒಂದು ಬುರುಡೆ ತೆಗೆದುಕೊಟ್ರೆ ನೀನು ಜೈಲು ಪಾಲು, ಮತ್ತೆ ನೀನು ಹೊರಗೆ ಬರಲ್ಲ ಅಂತ ಹೇಳ್ಸಿರೋದು. ಹೌದು, ಅದರಿಂದಲೇ ಬೈಬಿಂದ ಅವ ಯಾವುದೇ ಕಾರಣಕ್ಕೂ ದುಡ್ಡಿನಿಂದ ಹೋದವನಲ್ಲ. ಅವ ಅಲ್ಲೇ ಇದ್ದು 1994ರಿಂದ 2014 ತನಕ ಅಲ್ಲೇ ಇದ್ದು ಅಲ್ಲೇ ಆಗ್ತಾ ಇರುವ ಎಲ್ಲ ಘಟನೆಗಳನ್ನು ಗೊತ್ತವನಿಗೆ. ಆ ಒಂದು ಭಯದಿಂದ ತಿರ್ಗಾ ಬಿದ್ರು. ತಿರುಗಿ ಏನಾಗಿರೋದಂತ ಹೇಳಿದ್ರೆ, ಮಹೇಶ್ ತಿಮ್ರೋಡಿಯನ್ನು ಯಾವತ್ತು ಅರೆಸ್ಟ್ ಮಾಡಿದರೋ ಅವತ್ತೇ ಇವನ್ನು ಅವರ ಹ್ಯಾಂಡ್ ಓವರ್ ತಗೊಂಡ್ರು. ಅವತ್ತು ಇವನಿಗೆ ಗೊತ್ತಾಯ್ತು, ಇನ್ನಿಲ್ಲಿ ನಿಂತರ ಆಗಲ್ಲ, ಮಹೇಶನ್ನೇ ಅರೆಸ್ಟ್ ಮಾಡಿ ಆಯ್ತು, ಇನ್ನಂಗಾರೆ ನನ್ನ ಗತಿ ಹೋದಂಗೆ, ಇವರು ಹೇಳ್ದನ ಕೇಳಲೇಬೇಕಂತ ಈ ರೀತಿಯಲ್ಲಿ ಟ್ವಿಸ್ಟ್ ಆಗಿರೋದು ಸರ್ ಅದು.
ಇಲ್ಲ ನಾನು ಕೇಳ್ತಾ ಇರೋದು ಆ ಸರಿ ಇವಾಗ ಯಾವ ಭೀಮ ಹೇಳೋದು ತಪ್ಪ, ಚಿಹ್ನೆ ಹೇಳೋದು ತಪ್ಪಾದರೆ 16ರ ವರದಿ ಏನು ಸರ್, ಅದು ಸುಳ್ಳಾಗಾರೆ 164 ಸ್ಟೇಟ್ಮೆಂಟ್ ಅದು ಸುಳ್ಳ? ಅವ್ರ ಮನೆಯಲ್ಲಿ ವಿಡಿಯೋ ಮಾಡಿರೋ ಸುಳ್ಳ? ಆಯ್ತು, ಸ್ವಾಮೀಜಿ ಹತ್ರ ಹೋಗಿರೋದು ಸುಳ್ಳ? ನನ್ನ ಹತ್ರ ವಿಡಿಯೋ ಅಲ್ಲ, ಇನ್ನು ಹೇಳ್ತೀನಿ, ನನ್ನ ಹತ್ರ ವಿಡಿಯೋ ಮಾಡ್ರು ಹೇಳಿದಾನೆ, 1 ಗಂಟೆ ವಿಡಿಯೋ ನಾನು ಮಾಡಿಸಿದೆ, ನೀವು ಮಾಡಿದಿರಿ, ಅದರಲ್ಲೂ ಅವನಾಗಿ ಹೇಳಿರೋದು. ನಾನೇನು 1 ದಿನಕ್ಕೆ ಬಂದು ಕೂತು ಪಾಠ ಹೇಳ್ಕೊಳ್ಳಿಕ್ಕೆ ನಾನು ಯಾರು? 1 ಗಂಟೆಯ ಕಂಟೆಂಟ್ ಅನ್ನ ಯಾರು ಕೂಡ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. 1.5 ಗಂಟೆ ಸರ್, 1.5 ಕಂಟೆಂಟ್ ಅನ್ನ ಅದನ್ನ ಯಾರು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ತಮ್ಮ ಮುಂದೆ ಬಂದು ನಿಂತಿದ್ದೀನಿ, ನಾನು ಯಾವ್ದು ಪಾಠ ಅಲ್ಲ, ಇವತ್ತು ಮುನ್ನೆ ಕೊಟ್ಟರು ಮಾತ್ರ ನಾನು ಓದಿ ಹೇಳ್ತಾ ಇದ್ದೀನಿ, ಬೇರೆ ಯಾವ್ದನ್ನು ಹೇಳ್ತಾ ಇಲ್ಲ. ಯಾಕೆ ಅನುಭವ, ನನ್ನ ಅನುಭವ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಷ್ಟು ದಿನ ಯಾವುದೇ ಒಂದು ಮಾಧ್ಯಮ ಮುಂದೆ ನಾನು ಹೋಗಿ ಯಾವುದೇ ಪಾಠ ಪುಸ್ತಕ ಓದಿಬಿಟ್ಟು ನಾನು ಹೇಳೋದು ಇಲ್ಲವೇ ಇಲ್ಲ ಸರ್. ಆಗಿರೋ ಘಟನೆಯನ್ನು ಹೇಳ್ತಾ ಇರೋದು, ಹೇಳೋದು ಸ್ವಲ್ಪ ಕಮ್ಮಿ ಆಗಿರ್ಬೋದು ಹೊರತು ಜಾಸ್ತಿ ಆಗಿಲ್ಲ. ಆಯ್ತು, ನಾನು ಇನ್ನೊಂದು ಪ್ರಶ್ನೆಗೆ ಬಂದೆ. ನೀವು 164 ಹೇಳಿಕೆ ಬಂದಾಗ, 164 ಹೇಳಿಕೆ ಕೊಟ್ಟಾಗ, ಅಥವಾ ಈಗ BNS 183 ಕೊಟ್ಟ ಹೇಳಿಕೆ ಕೊಟ್ಟ ನಂತರ ಅದು ಲಕೋಟೆಯಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಹೌದು, ಎಲ್ಲವೂ ತನಿಖೆ ಆದ ನಂತರ ಅದು ಹಿಯರಿಂಗ್ಗೆ ಬಂದಾಗ ಓಪನ್ ಮಾಡ್ತಾರೆ ಜಡ್ಜ್ ಅಂತ ಹೇಳಿ. ಬಟ್ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗೆ ಅದನ್ನ ಕೊಟ್ಟಿದ್ರು, ಅದು ಮಿಸ್ಯೂಸ್ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? 100% ಆಗಿದೆ. ಯಾವ ರೀತಿ ಮಿಸ್ಯೂಸ್ ಆಗಿದೆ? ಮಿಸ್ಯೂಸ್ ಅದಕ್ಕೆ ನಾವು ಚೇಂಜ್ ಮಾಡಿಸಿರೋದು. ಇಲ್ಲಾರ ಅವನದೇ ರೀತಿಯಲ್ಲಿ ತನಿಖೆ ಮಾಡಿ ಏನಂತ ಲಾಸ್ಟ್ ಕೊನೆಗೆ ವರದಿ ತಗೊಂಡ್ರೆ ಸಾಕಿತ್ತು, ತನಿಖೆ ಆಗೋತ್ತಾಗತ್ತೆ. ಇದು ಗೊತ್ತಾಯ್ತು, ಇದು ಫಸ್ಟ್ ಏನೋ ಇದರಲ್ಲಿ ಏನೋ ಸ್ವಲ್ಪ ಟಿಸ್ಟ್ ಇದೆ, ಅದಕ್ಕೋಸ್ಕರ ಅಲ್ಲೇ ಮುಚ್ಚಾಕಬೇಕು ಉದ್ದೇಶದ ಮಾಡಿರೋದು, ಮತ್ತೆ ನನಗೆ ಸರ್ ಮಾಡಿರೋದು. ಇವಾಗ ನನ್ನ ಹತ್ರ ಬಂದು ಒಂದು ಮಹೇಶನ ಮನೆಯಲ್ಲಿ ಫಸ್ಟ್ ವಿಡಿಯೋ ಮಾಡ್ರು, 1.5 ಗಂಟೆ ತಾವೆಲ್ಲ ನೋಡಿದಿರಿ. ಅವು ಅಷ್ಟೊತ್ತಿಗೆ ಗಣೇಶ್ ವಿಡಿಯೋ ಮಾಡಿದೆ, ಎಲ್ಲವನ್ನೆಲ್ಲ ನೋಡಿದೆ. ಆ ನಂತರ ಸ್ವಾಮೀಜಿ ಹತ್ರ ಹೋಗಿ ಹೇಳ್ದಲ್ಲ ಸ್ವಾಮಿ, ಆ ನಂತರ ನನ್ನ ಹತ್ರ ಹೇಳು ಸ್ವಾಮಿ, ಆ ನಂತರ ನ್ಯಾಯಾಲಯಕ್ಕೆ ಹೇಳು ಸ್ವಾಮಿ, ಇದಂಗೆ ಬಾಯಿಪಾಠನ ಹೇಳಿ, ಬಾಯಿಪಾಠನ ಯಾರಿಗಾದ್ರೂ ಇಷ್ಟು ವಿಷಯವನ್ನು ಬಾಯಿಪಾಠ ಮಾಡ್ಲಿಕ್ಕೆ ಆಗ್ತದೆ ಸರ್? ಅದು ಒಂದೊಂದು ಪಾಯಿಂಟ್ ಹೇಳ್ತಾ ಇದ್ದಾನ ಸರ್, ಅವ ಅಷ್ಟ ಅರ್ಧೆಲ್ಲ ಅರ್ಥ ಮಾಡ್ಕೊಳ್ಬೋದಲ್ಲ ಸರ್? ಏನ್ ನೋಡ್ತಾ ಇರುವಾರಲ್ಲ ದಡ್ರಾಗ್ಯಾರೆ. ಹಾಗಾದ್ರೆ ಇಡೀ SIT ಒಂದು ಪೂರ್ವಗ್ರಹ ಪೀಡಿತವಾಗಿ ಅಥವಾ ಯಾರದ್ದೋ ಒತ್ತಡದಿಂದ ತನಿಖೆ ಮಾಡಿದ್ಯಾ? ಆಗಿರುತ್ತೆ, ಇಲ್ಲಂತಲ್ಲ. ಎಲ್ಲ ಪ್ರಭಾವಿ ವ್ಯಕ್ತಿಗಳು ಇದೇನಾದ್ರು ಈ ಹೋರಾಟಗಾರನ ಸೈಡ್ ಹಾಕಿದ್ರೆ ಸಾಕು, ಎಲ್ಲ ಆರಾಮಾಗಿರ್ಬೋದು ಅಂತ. ಆದ್ರೆ ಭಗವಂತ ಬಿಡಲ್ಲ, ಅದು ಮಾತ್ರ ಹೇಳ್ತೀನಿ. ಇವತ್ತಲ್ಲ ನಾಳೆ ಗ್ಯಾರಂಟಿ. ಅದು ಯಾರಿಗೆಲ್ಲ ಕೊಡ್ಬೇಕು, ಕೊಟ್ಟೇ ಕೊಡ್ತಾರೆ. ಪ್ರಕೃತಿಗೆ ಒಂದು ಶಕ್ತಿ ಇದ್ದರೆ ಕೊಟ್ಟೇ ಕೊಡುತ್ತೆ. ಪ್ರಕೃತಿ ಆ ಶಕ್ತಿ ಇದ್ದದಕ್ಕೇನೆ ಇವಾಗ ಇಷ್ಟು ಬಂದಿರೋದು, ಇನ್ನು ಬಂದೇ ಬರ್ತದೆ ಸರ್. ಆ ಧೈರ್ಯದಲ್ಲಿ ನಾನು ಇನ್ನೂ ಇದ್ದೀನಿ ಸರ್. ಇನ್ನೂ ಧೈರ್ಯ ಇದೆ, ಇನ್ನೂ ಧೈರ್ಯ ಇದೆ. ಮತ್ತೆ ಇನ್ನೊಂದು ಇದ್ರ ನಡುವೆ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು, ಜಸ್ಟಿಸ್ ಫಾರ್ ಸೌಜನ್ಯ ಇಡೀ ರಾಜ್ಯ ಕೇಳಿದ್ರೆ ನಿಜ. ಬಟ್ ನೀವು ನ್ಯಾಯ ಕೊಡಿಸ್ಬೇಕಂತ ನೀವು ಕೂಡ ಹೋರಾಟ ನಡೆಸಿದ್ರಿ. ಬಟ್ ಈ ಚಿನ್ನಯ್ಯ, ಬುರುಡೆ ಇದೆಲ್ಲವೂ ಬಂದ ನಂತರ ಇದು ಬುರುಡೆ ಪ್ರಕರಣನೇ ಆಗ್ಬಿಡ್ತಾ ಅಂತ. ಅಂದ್ರೆ ಎಲ್ಲವೂ ಬುರುಡೆ ಬಿಟ್ಬಿಟ್ರು, ಜಸ್ಟಿಸ್ ಫಾರ್ ಸೌಜನ್ಯ ಕೂಡ ಹೋಗ್ಬಿಡ್ತು. ಯಾರಿಗೂ ನಂಬಿಕೆನೇ ಇಲ್ಲ, ಇವರು ಹೋರಾಟಗಾರರು ಕೂಡ ಇಲ್ಲ, ಇವರು ಬುರುಡೆ ಬಿಡ್ತಿದ್ದಾರೆ. ಆ ಸೌಜನ್ಯ ಪ್ರಕರಣದ ಬಗ್ಗೆ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಎಲ್ಲೋ ಮಿಸ್ಫೈರ್ ಆಯ್ತು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇಲ್ಲ, ಇದೆಲ್ಲ ಸೌಜನ್ಯ ಶಕ್ತಿ. ಇಷ್ಟೆಲ್ಲ ತಂದಾಕೋ ಸೌಜನ್ಯ, ಇದೆಲ್ಲ ಮಾಡ್ತಾ ಇರೋದು ಸೌಜನ್ಯ. ಆ ಒಂದು ಶಕ್ತಿ ಅಲ್ಲಂದ್ರೆ ಅಲ್ಲಿ ಒಂದಿಷ್ಟು ಆತ್ಮ ಇದೆ, ಎಷ್ಟೋ ಆತ್ಮ ಇದೆ, ಅದೆಲ್ಲ ಸೇರಿ ಕೆಲಸನೆಲ್ಲ ಮಾಡ್ತಾರೆ. ಇಲ್ಲ ಅಂದರೆ ಸೌಜನ್ಯ ಒಂದು ವಿಷಯದಲ್ಲಿ ಇಷ್ಟು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಇವತ್ತಾಗಿರೋ ವಿಷಯ ಲೋಕಕ್ಕೆ ಗೊತ್ತಾಗಿದೆ, ಜನರೇ ಗೊತ್ತು ಸರ್. ಯಾರು ಬಾಯಿ ಬಿಟ್ಟು ಮುಂದೆ ಬರ್ತಾ ಇಲ್ಲ, ಬಾಯಿ ಬಿಟ್ಟು ಹೇಳಲಿಕ್ಕೆ. ದಕ್ಷಿಣ ಕನ್ನಡದವರಿಗೆ ಪ್ರತಿಯೊಬ್ಬರಿಗೂ ಗೊತ್ತು, ಆದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಇವರೊಂದು ಬಡ್ಡಿ ವ್ಯವಹಾರದಲ್ಲಿ ಒಂದಿಷ್ಟು ಜನ ಆ ಸಪೋರ್ಟಿಗೆ ನಿಂತಿದ್ದಾರೆ. ಇಲ್ಲ ಇಷ್ಟೊತ್ತಿಗೆ ಎಲ್ಲ ಪ್ರತಿಯೊಬ್ಬರು ಹೇಳ್ಬಿಡ್ತಾ ಇದ್ರು. ಇವರ ಆ ಒಂದು ಏನೋ ಚೈನ್ ಲಿಂಕ್ ಬೆಳೆಸ್ಕೊಂಡಿದ್ದಾರೆ, ಅದಕ್ಕೆ ಯಾರಿಗೂ ಮಾತಾಡ್ಲಿಕ್ಕೆ ಆಗಲ್ಲ. ನಾಳೆ ಮಾತಾಡಿದ್ರೆ ಮುಂದೆ ಬರ್ಲಿಕ್ಕೆ ಆಗಲ್ಲ, ಅವು ಎಲ್ಲ ಏನಾಗಿ ಬಿದ್ದಿರುತ್ತೆ. ಇನ್ನೇನು ಬೇಕು ಸರ್? ಮಾತಾಡ್ಲಿಕ್ಕೆ ಆಗಲ್ಲ ಸರ್. ನಮ್ಮಂತವ್ರು ಮುಂದೆ ಏನಾದ್ರೂ ಆಗ್ಲಿ. ಇವಾಗ ನಾನು ನೋಡೋದು, ಬೆಳಿಗ್ಗೆ ಎದ್ದು ನೋಡು, ಸುತ್ತಾ ಇದೆ ಕತ್ತಿ, ಯಾವ ಬೇಕಾದ್ರೆ ಬಂದು ನೋಡಿಬೋದು ಮಚ್ಚು. ಆ ಥರ ನಾನಿದ್ದೀನಿ, ನಾನು ಅದಕ್ಕೆ ರೆಡಿ ಆಗಿದ್ದೀನಿ ಸರ್. ನಾನು ಕಣ್ಮುಚ್ಚಿಕೊಂಡು ಕೂತ್ರೆ, ನಾನು ನನ್ನ ಮಗಳು ಇದೇ ಪರಿಸ್ಥಿತಿ ಬಂದರೆ ಇದು ಇನ್ನೊಬ್ಬರಿಗೆ ಬರಬಾರ್ದು. ನನ್ನ ಉದ್ದೇಶ ಏನಂತ, ಎಷ್ಟೋ ಜನ ಅವ್ರ ಪಾಪ ಅವ್ರಿಗೆ ಮಾತಾಡಲಿಕ್ಕೆ ಒಂದು ಏನೊಂದು ಧೈರ್ಯ ಇಲ್ಲ, ಇನ್ನೊಬ್ಬರಿಗೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇದೇ ಥರ ಆಗಿರೋದು ಎಲ್ಲ ಪ್ರಕರಣ. ಅಂಥವ್ರೆಲ್ಲೋ ಕೂತು ಕಣ್ಣೀರು ಆಗ್ತಾ ಇದ್ದಾರಲ್ಲ ಸರ್, ಅಂಥವ್ರಿಗೋಸ್ಕರ ನಾನು ಇಂಡೈರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಅವರ ಕಣ್ಣೀರು ಒರೆಸ್ತಾ ಇದ್ದೀನಿ. ಅದು ಹೊರತು ನಾನು ಬಂದು ನಾಳೆ MLA ಆಗಲಿಕ್ಕೆ ಆಗಲಿ, ದುಡ್ಡು ಮಾಡಲಿಕ್ಕೆ ಆಗಲಿ, ಹೆಸರು ಮಾಡಲಿಕ್ಕೆ ಬಂದವನೇ ಅಲ್ಲ. ಇವತ್ತು ಎಷ್ಟೋ ಮಾಧ್ಯಮ ಕರೆದ್ರು, ಎಲ್ಲೂ ನಾನು ಹೋಗಿಲ್ಲ, ನನ್ನಷ್ಟೇ ನಾನೆಲ್ಲೋ ಇದ್ದೀನಿ, ಹೇಳ್ಕೊಂಡೇ ಬಂದಿದ್ದೀನಿ ಸರ್. ನಾನು ಆ ಥರ ಆದರೆ ಬಂದು ಹೇಳ್ಬೋದು, ಮುಂದೆ ಬರ್ಬೋದು, ದೊಡ್ಡ ಶೋ ಮಾಡ್ಬೋದು. ಆ ಶೋಗೂ ಬಂದವನಲ್ಲ. ಸತ್ಯ ಇದೆ, ಅದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಸರ್. ನಾನು ಎಷ್ಟೋ ಮಾಧ್ಯಮರಿಗೆ ಹೇಳಿದೆ, ಸತ್ಯದ ಮೇಲೆ ದೊಡ್ಡ ಬಂಡೆಕಲ್ಲು ಇಟ್ಟಿದ್ದಾರೆ, ಅದರ ಮೇಲೆ ನಿಂತು ನಮ್ಮನ್ನು ಹೊಡಿತಾ ಇದ್ದಾರೆ, ಹೊಡಿಬೇಡಿ, ಬನ್ನಿ ಹೇಳ್ಕೊಡಿ ನಮಗೆ ಅದು ಯಾವ ರೀತಿಯ ಬಂಡೆಕಲ್ಲನ್ನು ಒಂದು ಬದಿ ಹಾಕೋಣ ಅಂತ. ಬದಿ ಹಾಕ್ಬೋದಿತ್ತಲ್ಲ ಸರ್, ಮಾಡಿಲ್ಲ. ರಾಜ್ಯ ಆ ಥರ ಆಗಿದೆ. ದುಡ್ಡಿದ್ದವರ ಪರವಾಗಿ, ಅಧಿಕಾರ ಇರುವ ಪರವಾಗಿ ಆಗಿದೆ ಸರ್. ಅದೊಂದು ನೋವಿದೆ. ಯಾವ ಹಂತಕ್ಕೆ ಹೋಗ್ತಾ ಇದೆ, ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಆಗಿದೆ ಸಮಾಜ. ಪ್ರತಿಯೊಂದು ನೋಡ್ಬೋದು. ನಾನೊಂದು ಹೋರಾಟ ನೋಡಿ, ಪ್ರತಿಯೊಂದು ಹೋರಾಟ ಮಾಡಿ ಎಷ್ಟೆಷ್ಟು ಹೋರಾಟ ಮಾಡಿದ್ದೀನಿ ಸರ್. ಇವತ್ತು ಬೆನ್ಸ್ ಕಾರಲ್ಲಿ ಓಡಾಡ್ಬೋದು, ಅಷ್ಟು ಹೋರಾಟ ಮಾಡಿದ್ದೀನಿ ದುಡ್ಡು ಮಾಡುವವರಿಗೆ. ಆದರೆ
ಅದು ಕೈ ಚಾಚಿಲ್ಲ ಯಾರಿಗೂ, ಇಂದಿನ ತನಕ ಚಾಚಿಲ್ಲ. ಅದಕ್ಕೆ ಅಷ್ಟು ಧೈರ್ಯವಾಗಿ ತಮ್ಮ ಮುಂದೆ ಎಲ್ಲ ಬಂದು ನಿಂತೀನಿ ನಾನು. ಮತ್ತೆ ನಾನು ಇನ್ನೊಂದು ವಿಚಾರಕ್ಕೆ ಬರ್ತಿದ್ದೆ, ನೀವು ಅಲ್ಲ ಇನ್ನೊಂದು ನಾನು ಕೊಡ್ತೀನಿ ನೋಡಿ ಸರ್, ಇನ್ನೊಂದು ಕೊಡ್ತೀನಿ. ಅದ್ರಲ್ಲಿ ಹಾಕಿರೋದು ಚಿನ್ನಯ್ಯ ಮೊದಲ ದಿನ ಪೊಲೀಸರೊಂದಿಗೆ ಹೋದಾಗ ಕೇವಲ 1ರಿಂದ 13 ಪಾಯಿಂಟ್ಗಳನ್ನು ತೋರಿಸಿದನು. ಬೋಳಿಯಾರನ ಸ್ಥಳವನ್ನು ತೋರಿಸಿರುವುದಿಲ್ಲ. ಪೊಲೀಸರು 1ರಿಂದ 13 ಪಾಯಿಂಟ್ಗಳನ್ನು ಅಗೆಯುತ್ತಿದ್ದರು. ಪೊಲೀಸರ ದಾರಿ ತಪ್ಪಿಸಬೇಕೆಂದು ಉದ್ದೇಶದಿಂದ ನಾನು SITಗೆ ದೂರು ನೀಡಬೇಕೆಂದು ನಿರ್ಧರಿಸಿದೆ. 13ರಿಂದ 15 ವರ್ಷದ ಹೆಣ್ಣು ಮಗಳು ಊತಾಕಿ ವಿಷಯ ಹೇಳಿದಲ್ಲ ಸರ್, ಕಲ್ಲೇರಿ ಪ್ರಕರಣ. ಹೌದು, ಇದೆ. ಅದನ್ನು 8-9 ಪೇಜ್ ಇದೆ. ಅದನ್ನು ಬೇರೆ ಒಂದು UDRಗೆ ಮ್ಯಾಚ್ ಮಾಡಿದ್ದಾರೆ. ಅದಲ್ಲ, UDR ಮಾಡೇ ಇಲ್ಲ ಅದು ಪ್ರಕರಣ, ಗೊತ್ತಾ? UDR ಆಗಿಲ್ಲ, UDR ಆಗಿಲ್ಲ. ದೂರು ಕೊಟ್ಟ ನಂತರ ಅಲ್ಲಿ ಯಾರು ಬಂದಿಲ್ಲ, ಕೊನೆಗೆ ಅಂದು ಕೂತಾಕಿರೋದು. ಒಂದು ಸಣ್ಣ ಪ್ರಶ್ನೆ ಇದೆ ಜಯಂತ್ ಸರ್, ಏನಾಯ್ತು ಅಂತ ಹೇಳಿದ್ರೆ ತನಿಖೆ ನಡೀತಾ ಇತ್ತು, ಎಲ್ಲವೂ ಕೂಡ ಗದ್ದಲ ಒಂಚೂರು ಬಿಸಿ ಬಿಸಿ ಇತ್ತು. ಇದ್ರ ನಡುವೆ ನೀವು ಏಕಾಏಕಿ ಬರ್ತೀರಿ, ಕಲೇರಿ ಪ್ರಕರಣದ ಬಗ್ಗೆ ಮಾತನಾಡ್ತೀರಿ, ಕಂಪ್ಲೇಂಟ್ ಕೊಡ್ತೀರಿ. ಓಕೆ, ಚಿನ್ನಯ್ಯ ತೋರಿಸಿ ಸ್ಪಾಟ್ಗಳಲ್ಲೇ ಆಗಿದ್ರೆಲ್ಲ ಓಕೆ, ಬಟ್ ಈ ಕಲ್ಲೇರಿ ಪ್ರಕರಣದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಅಲ್ಲಿ ಪೊಲೀಸವರಾಗಿರಲಿ ಅಥವಾ ತನಿಖಾಧಿಕಾರಿಗಳ? ಅಟ್ಲೀಸ್ಟ್ ಆ ಕಂಪ್ಲೇಂಟ್ನ ಸೀರಿಯಸ್ ಆಗಿ ಯಾಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿ. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಟ್ವೀಟನ್ನು ಇಡೀ ಪ್ರಕರಣವನ್ನು, ಅಂದರೆ ಧರ್ಮಸ್ಥಳ ಪ್ರಕರಣವನ್ನು SITಗೆ ವಹಿಸಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟಲ್ಲಿ ಇದ್ದಿದ್ದೇನು ಅಂತ ಹೇಳಿದ್ರೆ, ರಾಜ್ಯದ ಯಾವುದೇ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಅಥವಾ ದಾಖಲಾಗಬಹುದಾದಂತಹ ನಾಪತ್ತೆ ಪ್ರಕರಣಗಳ ತನಿಖೆಗೆ ಅಂತ. ಇದನ್ನ ನಾನು ಅಂಡರ್ಲೈನ್ ಮಾಡ್ತೀನಿ, ಅದನ್ನ ನಾನು ಕೊಟ್ಟು ಮತ್ತೆ ಅದಕ್ಕೆ ನಾನು ಸ್ಟ್ಯಾಂಡ್ ಆಗಿರ್ತೀನಿ, ಇದೇ ಪದವಿತ್ತು. ಬಟ್ ಎಲ್ಲೋ ಒಂದು ಕಡೆ SIT ಕಂಪ್ಲೀಟ್ ಆಗಿ ಚಿನ್ನಯ್ಯ ಬುರುಡೆ ಇದಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತು ಅಂತ ಅನಿಸ್ತಾ ಇಲ್ವಾ? ಹೌದು, ಬುರುಡೆಗೆ ಮಾತ್ರ ಸೀಮಿತ ಮಾಡಿದ್ರು, ಬಾಕಿ ಯಾವುದಕ್ಕೂ ಸೀಮಿತ ಆಗಿಲ್ಲ. ಯಾವುದಕ್ಕೂ ಹೋಗ್ಲಿಲ್ಲ, ಯಾವುದಕ್ಕೂ ಹೋಗಿಲ್ಲ ಸರ್. ಹೋಗುವಾಗ ಬೇಜನ ಪ್ರಕರಣ ಇತ್ತಲ್ಲ ಸರ್. ನಾನು ಕೊಟ್ಟು ಒಂದು ಪ್ರಕರಣ ಇಂದ ಸರಿಯಾಗಿ ತನಿಖೆ ಮಾಡಿ ಸತ್ಯ ಹೊರಗೆ ಬರ್ತಾ ಇತ್ತು, ಮಾಡಿಲ್ಲ. ಏನು ಮಾಡೋಣ, ಯಾರ ಮೇಲೆ ನಂಬಿಕೆ ಇಡೋಣ? ತಿರ್ಗಿ ನೋಡಿ, ಇನ್ನೊಂದು ಕೊಟ್ಟಿದ್ದಾರೆ, ಅದು ಪಾಯಿಂಟ್ ಇದೆ. ಏನಂತ ಹೇಳಿದ್ರೆ ಅದರಲ್ಲಿ, ಧರ್ಮಸ್ಥಳ ದೇವಸ್ಥಾನವನ್ನು ಸರ್ಕಾರ ವಹಿಸಿಕೊಳ್ಳುವ ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗ್ಡೆ ಅವರನ್ನು ಸುಳ್ಳು ಪ್ರಕರಣ ಸಿಕ್ಕಿಸಬೇಕು ಎಂದು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲಿನ ಅಸಹಜ ಸಾವು ಪ್ರಕರಣಗಳ ಮಾಹಿತಿಯನ್ನು ತೆಗೆದುಕೊಂಡು ಆ ಅಸಹಜ ಸಾವುಗಳಿಗೆ ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗ್ಡೆಯವರೇ ಕಾರಣ ಎಂದು ಬಿಂಬಿಸಿ ಅವರ ಹೆಸರಿಗೆ ಅಪಖ್ಯಾತಿಯನ್ನು ಉಂಟು ಮಾಡುವ ಉದ್ದೇಶದಿಂದ ನಾನು, ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟನೋ, ಸಮೀರ್ MD, ಅಜಯ್ ಆಂಚನ್, ಸಂಚಾರಿ ಸ್ಟುಡಿಯೋ ಸಂತೋಷ್, ಯುನೈಟೆಡ್ ಮೀಡಿಯಾ ಅಭಿಷೇಕ್, ಚಿನ್ನ, KV ಧನಂಜಯ ಮತ್ತು ಅವರ ವಕೀಲರು ಸಮಾನ ಉದ್ದೇಶದಿಂದ ಒಳಸಂಚನ್ನು ಮಾಡಿ ಸುಳ್ಳು ಎಂದು ತಿಳಿದಿರುವ ಮತ್ತು ನಾವು ನಂಬಿರುವ ವಿಷಯವನ್ನು ಸತ್ಯ ಎಂದು ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯಾಲಯಕ್ಕೆ ತಿಳಿಸಿ ಈ ಕೃತ್ಯವನ್ನು ಎಸಗಿರುತ್ತೇವೆ. ನಾನು ಹೇಳಿರೋದಂತ ಇದು. ನೀವು ಹೇಳಿರೋದಾ ಇದು? ಈಗ ಓದಿರೋದು ಸ್ಟೇಟ್ಮೆಂಟ್ ಅಲ್ಲಿ ಇರೋದು ಸರ್. ಅದು ನೀವು ಹೇಳಿದ್ರಾ? ಎಲ್ಲಿ ಸರ್? ನಾನು ಧನಂಜಯ ಸರ್ ಡೆಲ್ಲಿಯಲ್ಲಿ ಒಂದು ಮಾತಾಡಿದ್ದೀನಿ, ಇದು ಹೇಳಿದೆ. ಡೆಲ್ಲಿಯಲ್ಲಿ ಧನಂಜಯ ಸರ್ಗೆ ಓಕೆ ಕರೆ ಮಾತಾಡಿಸ್ತೀವಿ, ಮತ್ತೆ ಯಾವ ಚಿನ್ನಯ್ಯ, ಗಿರೀಶ್ ಅವರು ಅವ್ರು ಮಾತಾಡ್ತಾ ಇರೋದು. ನಾನು ಅನಿಸ್ಕೆ ಹೊರಗೆ ಇರ್ತಾ ಇದ್ದೆ ಅವತ್ತು ಇವತ್ತು ಅಷ್ಟೇ. ನನಗೆ ಇನ್ನೊಂದು ಸಣ್ಣ ಪ್ರಶ್ನೆ ಇತ್ತು, ಏನು ಅಂತ ಹೇಳಿದ್ರೆ, ಕಂಪ್ಲೇಂಟ್ ಕೊಟ್ಟಂತಹ ಚಿನ್ನಯ್ಯ ಯಾರ ವಿರುದ್ಧ ಅಂತ ಹೇಳಿ ಎಲ್ಲೂ ಬಹಿರಂಗವಾಗಿಲ್ಲ, ಯಾರ ವಿರುದ್ಧ ಆರೋಪ ಮಾಡಿದ್ದಾನೆ ಅನ್ನೋದು ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ. ನೀವು ಕೂಡ ಇಂಥವರ ವಿರುದ್ಧವೇ ಅಂತ ಹೇಳಿ ನೀವು ಕೂಡ ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ. ಬಟ್ ಆ ರಿಪೋರ್ಟ್ ಅಲ್ಲಿ ನೀವು ಒಂದಿಷ್ಟು ಹೆಸರುಗಳನ್ನ ತಗೊಳ್ತೀರಿ, ಯಾಕೆ ಅವರ ಹೆಸರುಗಳೇ ಬರ್ತಾ ಇದೆ? ಅದು ಈ ಏನೋ ನನ್ನ ಸ್ಟೇಟ್ಮೆಂಟ್ ತಗೊಂಡ್ರು ಅಂತ ಮಂಜುನಾಥ್ ಗೌಡ ಅವರಿಗೆ ಕೇಳಬೇಕು, ಅವರಿಗೆ ಕೇಳಬೇಕು ಯಾಕೆ ಈ ಥರ ಮಾಡ್ರು ಅಂತ. ನನ್ನ ವಿಡಿಯೋ ಸ್ಟೇಟ್ಮೆಂಟ್ ತೆಗಿಲೇಬೇಕು, ಅದು ಇದು ಮ್ಯಾಚ್ ಮಾಡಲೇಬೇಕು. ವಿಡಿಯೋ ಸ್ಟೇಟ್ಮೆಂಟ್ ಆದ ನಂತರ ನಾನು SIT ಮೇಲೆ ದೂರು ಕೊಟ್ಟಿರೋದು, ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಹೊಡೆದಿರೋದು. ಪ್ಲ್ಯಾನ್ ಮಾಡಿ ಎಲ್ಲ ಜಯಂತಿ ಹೇಳಿದ ಸಾಕ್ಷಿ ಆಯ್ತಲ್ಲ ಸರ್, ನಾನಲ್ಲಿ ಆ ರೀತಿಯಲ್ಲಿ ಕೆಲಸ ಮಾಡಿಟ್ಟಿದ್ದಾರೆ. ಇದೆಲ್ಲ ಬೇಕಾ ಇವರಿಗೆ? ನಾನು ಕೇಳ್ತಾ ಇರೋದು, ಕಾನೂನು ಪ್ರಕಾರ ಕೆಲಸ ಮಾಡ್ಬೋದಲ್ಲ. ನಾನು ಏನು ಉಪದ್ರ ಮಾಡಿದೆ ಅವರಿಗೆ? 2 ದಿನ ನನಗೆ ತೊಂದರೆ ಕೊಟ್ಟಿರೋ ವಿಷಯದಲ್ಲಿ ನಾನು ದೂರು ಕೊಟ್ಟು 2 ದಿನ ಆದ ನಂತರ ನನ್ನ ಹತ್ರ ಯಾರು ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಇದ್ದೆ ನಾನು ಅವರ ಇವರ ತೇಜವಾದ ಮಾಡಲಿಕ್ಕೆ ನಾನು ಬಂದವನಲ್ಲ, ಮಾಡೋದೇ ಇಲ್ಲ. ನೀವು ಎಷ್ಟೇ ದುಶ್ಮನ ಆದರೂ ಆಗ್ಬೋದು, ಊಟ ಇಲ್ಲ ಅಂದರೆ ಊಟ ಕೊಟ್ಟು ಕಳಿಸ್ತೀನಿ ನಾನು, ಏನು ಬೇಕಾದ್ರೆ ಮಾಡಿ ಅಂಥವ ನಾನು. ಅದು ಇದೇನಕ್ಕೆ ಮಾಡಿರೋದು? ಇದಕ್ಕೆಲ್ಲ ಮಂಜುನಾಥ ಸ್ವಾಮಿ ಉತ್ತರ ಕೊಟ್ಟೇ ಕೊಡ್ತಾರೆ. ನಾನು ಹೇಳ್ತೀನಿ, ಇವತ್ತಲ್ಲ ನಾಳೆ, ಇವತ್ತು ನಾಳೆ ಆಗ್ಬೋದು ಅಂತಲ್ಲ, ಇವತ್ತಲ್ಲ ನಾಳೆ ಗ್ಯಾರಂಟಿ. ನೋಡ್ತಾರಿ ನೀವು, ಯಾರು ಮಾಡಿದ್ರು ಅವನಿಗೆ ಆ ಮಂಜುನಾಥ ಕೊಡೋದ್ರೆ ಮತ್ತೆ ಆಮೇಲೆ ನೀವು ಕೇಳಿದ್ರು. ಆಯ್ತು, ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ವಿ. ಈ ರಿಪೋರ್ಟ್ ಬಗ್ಗೆ ಏನು ಹೇಳ್ತೀರಿ? ಅಂತಿಮವಾಗಿ ನಿಮ್ಮ ಹೋರಾಟ ಹೇಗಿರುತ್ತೆ? ನೆಕ್ಸ್ಟ್ ಅಂತ ಬಂದಾಗ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ, ಬೀದಿಯಲ್ಲೂ ಹೋರಾಟ ಮಾಡ್ತೀವಿ. ನಿಮ್ಮ ಮೇಲೆ ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರು, ಒಗಿಯೋರು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅವರಿಗೆ ಸ್ವಲ್ಪ ನಾಲೆಜ್ ಕಮ್ಮಿ ಇರ್ಬೋದು, ಅದಕ್ಕೆ ಮಾಡ್ತಾ ಇರ್ತಾರೆ, ಸಂತೋಷವಾಗಿ ಸ್ವೀಕರಿಸ್ತೀವಿ, ಮುಂದೆ ಹೋಗ್ತಾ ಇರ್ತೀವಿ ಸರ್.
ಓಕೆ. ನೀವು ನನ್ನವರೆಲ್ಲ ಮೊನ್ನೆ ಹೋದೆ ನಾನು, ಒಂದಿನ ಗುರುವಾರ ರಜೆ ಇತ್ತು, ಇಡೀ ಊರು ಸುತ್ತಿ ಬಂದೆ. ಯಾವ ರೀತಿಯಲ್ಲಿ ನಮ್ಮದು ಜನ ಆ ಸಹಕಾರ ಇದೆ ಅಂತ ಸಂತೋಷವಾಗಿದೆ. ಅದೇ ರೀತಿಯಲ್ಲಿ ನಾನು ಹಿಂಗೋ ತಪ್ಪು ಮಾಡ್ತಾ ಇಲ್ಲ, ನಮ್ಮ ಹೋರಾಟ ಅವರು ತಪ್ಪು ಮಾಡ್ತಾ ಇಲ್ಲ, ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇದೀವಿ. ಸತ್ಯ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ಅದಕ್ಕೋಸ್ಕರ ಫೈಟ್ ಮಾಡ್ತಾ ಇದೀವಿ. ಅದಕ್ಕೆ ಯಾರ ವಿರೋಧ ಇಲ್ಲ. ಕೆಲವೊಂದು ಅಂದರೆ ಒಂದಿಷ್ಟು ಮಾಧ್ಯಮಗಳು, ಒಂದಿಷ್ಟು ಯೂಟ್ಯೂಬರು, ಒಂದಿಷ್ಟು ಪರ ವಿರೋಧಿ ಇದ್ದಾರೆ, ಅವರು ಇದೆಲ್ಲ ಮಾಡ್ತಾ ಇರ್ತಾರೆ. ಏನಾದ್ರು ಮಾಡಿ ಇವರನ್ನು ಜೈಲಿಗೆ ಕಳಿಸಲೇಬೇಕಂತೇಳಿ ಇವತ್ತು ಕಾಯ್ತಾ ಇದ್ರು. ನ್ಯಾಯಾಲಯದ ಆದೇಶ ಬರುತ್ತೆ, ಇವತ್ತು ಬಂಧನ ಮಾಡ್ಬೋದು ಅಂತ. ಆ ಮಂಜುನಾಥ ಸ್ವಾಮಿ ಬಿಟ್ಟಿಲ್ಲ ಅಲ್ವಾ ಸರ್? ನಾನು ಅದಕ್ಕೆ ನಾನೇ ಹೋಗೋಣ ಅಂತ ಇದ್ದೆ ಇವತ್ತು ಜಡ್ಜ್ ಹತ್ರ. ನಮ್ಮ ವಕೀಲರು ಬೇಡ ಅಂತ ಹೇಳಿದ್ರು. ನಾನೇ ಹೋಗೋಣ, ಖುದ್ದಾಗಿ ಹೋಗಿ ನೀವೇ ನನ್ನನ್ನು SIT ಅವರೇ ಕೊಟ್ಬಿಡಿ, ನನ್ನ ಆರೋಗ್ಯಕ್ಕೆ ನನ್ನ ಫ್ಯಾಮಿಲಿ ಹೆಚ್ಚು ಆದರೆ ನೇರ ಹೊಣೆಗೆ ಅವರೇ ಅಂತ ಕೊಡೋಣ ಅಂತ ನಾನೇ ಹೋಗೋಣ ಅಂತಿದ್ದೆ ಸರ್. ವಕೀಲ ಹೇಳೋದು ಬೇಡ ಅಂತ, ನೇರ ಹೋಗಿ ಹಾಜರಾಗೋಣ ಅಂತ. ಇನ್ನೇನು ಬೇಕು ಸರ್ ಅದಕ್ಕೆ ಜಾಸ್ತಿ? ಓಕೆ. ಮತ್ತೆ ಇನ್ನೊಂದು ಸಣ್ಣ ಸೇರಿಸ್ಬಿಡ್ತಿದ್ದೆ, ನೀವು ಕಮ್ಯುನಿಸ್ಟ್ ಥಾಟ್ ನಿಮ್ಮ ಹತ್ರ ಇದೆ, ನಿಮ್ಮಲ್ಲಿರುವಂಥದ್ದು ಕಮ್ಯುನಿಸ್ಟ್ ಥಾಟ್. ನೀವು ಧರ್ಮ ವಿರೋಧಿಗಳು ಅಥವಾ ಹಿಂದೂ ಧರ್ಮದ ವಿರೋಧಿಗಳು, ಅದೇ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ಯಾವ ರೀತಿಯಲ್ಲಿ ನಾನು ಹಿಂದೂ ವಿರೋಧಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಅಪಪ್ರಚಾರ ಮಾಡ್ತಿದ್ರೆ ಅಪಪ್ರಚಾರ. ಅದಕ್ಕೆ ನಾವು ತಲೆ ಕೆಡಿಸ್ಬೇಕಾ ಸರ್? ನಾಯಿ ಹೋಗ್ತಾ ಎಲ್ಲೋ ನಾಯಿ ಹೋಗ್ತಾ ಇರೋ ಎಲ್ಲದೂ ಕಾಲು ಬಿಸಾಕ್ಲಿಕ್ಕೆ ಆತ ಸರ್? ಅದು ನಾಯಿ ತಾನೆ, ನಾಯಿ ಕೆಲಸ ಅದೇ ತಾನೆ, ಅದು ಅದರಷ್ಟಿಗೆ ಮಾಡ್ತಾ ಇದೀವಿ. ಹುಲಿ ಎಲ್ಲೋ ಏನು ಮಾಡ್ಬೇಕು, ಆ ಹುಲಿ ಮಾಡೋ ಕೆಲಸ ಹುಲಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ ಸರ್ ನನ್ನ ಕೆಲಸ. ನಾನು ಯಾವತ್ತೂ ಧರ್ಮ ವಿರೋಧಿ ಕೆಲಸ ಎಲ್ಲೋ ಮಾಡಿಲ್ಲ. ನನ್ನೂರಲ್ಲಿ ಬೇಕಾದ್ರೆ ಇವಾಗ 15-20 ವರ್ಷ ಆಗಿರ್ಬೋದು. ಫಸ್ಟ್ ಭಜನಾ ಮಂತ್ರಿಗೆ ಮೈಕೆ ಕೊಟ್ಟರು ನಾನು, ಇವಾಗಲೂ ಇದೆ. ದೇವಸ್ಥಾನಕ್ಕೆ ಯಾವ್ದು ಕೊಡಲ್ಲ ಅಂತ ಹೇಳಿ, ದೇವಸ್ಥಾನ ಕಟ್ಸ್ತಾ ಇಲ್ಲ ಅಂತ ಹೇಳಿ, ಎಲ್ಲಾದ್ರೂ ನನ್ನಿಂದ ದೇವಸ್ಥಾನಕ್ಕೆ ಏನಾದರೂ ಒಂದಿಷ್ಟು ಮೈನಸ್ ಪಾಯಿಂಟ್ ಮಾತಾಡಲಿ ಹೇಳಿ, ಹೇಳೋದಕ್ಕೆಲ್ಲ ನಾವು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಸರ್. ಅದಕ್ಕೆಲ್ಲ ನಾವು ಅದೆಲ್ಲ ಅವರನ್ನ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು 100% ಈ ಹೋರಾಟದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಇವತ್ತು ಇಡೀ ಮಾಧ್ಯಮದಲ್ಲಿ ಏನ ಕೆಟ್ಟ ಕನಸು ಬಿತ್ತು, ಅದು ಬಿತ್ತು, ಇದು ಅದನ್ನೆಲ್ಲ ನೋಡ್ಕೊಂಡಿದ್ದಾರೆ, ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಅದೊಂದು ಕಡೆ ಇದ್ದೇ ಇರಲಿ. ಮಧ್ಯದಲ್ಲಿ ಹೋಗ್ತಾ ಇರೋಣ ಅಂತ ನಾನು ಹೋಗ್ತಾ ಇದ್ದೀನಿ ಸರ್. ಸತ್ಯದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಇವತ್ತು ಇನ್ನೊಬ್ಬರಿಗೆ ದ್ರೋಹ ಮಾಡುವ ಉದ್ದೇಶದಿಂದ ನಾನು ಕೆಲಸ ಮಾಡಿಲ್ಲ, ಮಾಡೋದೇ ಇಲ್ಲ. ಅದನ್ನ ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆಲಿ ಮಾತನಾಡೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಅನ್ನೋದಕ್ಕಿಂತ ನೀವು ಎಲ್ಲೂ ಕೂಡ ಯಾರ ಬಳಿಯೂ ಕೂಡ ಯಾವ ಮಾಧ್ಯಮದ ಮುಂದೆ ಕೂಡ ಮಾತನಾಡಲಿಕ್ಕೆ ಇಷ್ಟಪಡದವರು ನಮ್ಮ ಜೊತೆ ಮಾತನಾಡಿದ್ರಿ, ಅದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಕೇಳಿದ್ರಲ್ವಾ ಜಯಂತ್ ಅವರ ಮಾತುಗಳನ್ನು. ನೋಡಿ, ಜಯಂತ್ ಅವರ ಮಾತುಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು, ಸಾಕಷ್ಟು ಅಭಿಪ್ರಾಯಗಳು ನಮ್ಮಲ್ಲೂ ಕೂಡ ಮೂಡುತ್ತೆ. ನಿಮ್ಮಲ್ಲೂ ಏನಾದರೂ ಅಂಥ ಅಭಿಪ್ರಾಯ ಮೂಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ಜಯಂತ್ ಅವರು ತುಂಬ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತಹ ಸಂದರ್ಶನ ಇದು. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ, ಅಂದರೆ ಇಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನಕ್ಕಾಗಿ ದಯವಿಟ್ಟು ಸುಮನ್ TV ಕನ್ನಡವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.